शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಗೌಣ್ಯ ಸಂಭವಾತ್ ಯತ್ ಪುನರುಕ್ತಂ ಪ್ರಾಗುತ್ಪತ್ತೇಃ ಸದ್ಭಾವಶ್ರವಣಾತ್ ಗೌಣೀ ಪ್ರಾಣಾನಾಂ ಉತ್ಪತ್ತಿ ಶ್ರುತಿ ಇತಿ. ಇಲ್ಲಿ ಪೂರ್ವಪಕ್ಷಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಪ್ರಾಣಗಳ ಉತ್ಪತ್ತಿ ಎನ್ನುವಂತಹದ್ದನ್ನ ಶ್ರುತಿಯೊಳಗೆ ಹೇಳಿದ್ದಾರಲ್ಲ, ಅದು ಗೌಣವಾಗಿರ್ತಕ್ಕಂಥದ್ದು ಅಂತ. ಅಂದ್ರೆ ಇದು ಸೃಷ್ಟಿ ಪೂರ್ವದಲ್ಲಿಯೂ ಕೂಡ ಪ್ರಾಣಗಳು ಅದಾವು ಅಂಥೇಳಿ ಅವನು ಶ್ರುತಿಯ ಪ್ರಮಾಣವನ್ನು ಕೊಟ್ಟು ಹೇಳಿದ್ದ. ಆದರೆ ಕೆಲವೊಂದು ಶ್ರುತಿಗಳಲ್ಲಿ ಪ್ರಾಣಗಳು ಉತ್ಪತ್ತಿ ಆಗ್ತಾವೆ ಅಂತ ಹೇಳಿದ್ದಾರೆ ಅಂತಂದಾಗ ಮತ್ತೆ ಪೂರ್ವಪಕ್ಷಿ ಏನು ಹೇಳಿದ, ಇಲ್ಲ, ಅದು ಗೌಣ ಶ್ರುತಿ ಅಂತದು. ಪ್ರಾಣಗಳ ಉತ್ಪತ್ತಿಯನ್ನು ಹೇಳ್ತಕ್ಕಂಥ ಶ್ರುತಿ ಅದು ಗೌಣ ಅದ ಅಂತ ಹೇಳಿ ಹೀಗಂದಿದ್ದ. ಅದಕ್ಕೆ ಈ ಸೂತ್ರ ಬಂದದ ಇವಾಗ. ಇಲ್ಲಿ ಗೌಣ್ಯ ಸಂಭವಾತ್, ಗೌಣ ಅನ್ನುವಂಥದ್ದಲ್ಲಿ ಸಂಭವಿಸುವುದಿಲ್ಲ ಅಂತ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಪ್ರಾಣಗಳು ಹುಟ್ಟುತ್ತಾವೆ ಅನ್ನುವಂಥದ್ದೇ ಇಲ್ಲಿ ಸಿದ್ಧ ಅಂತ. ಅದು ಗೌಣ ಆಗಂಗಿಲ್ಲ ಅಂತ ಈ ಸೂತ್ರದಲ್ಲಿ ಹೇಳಿ ಕತ್ತಿದ್ದಾರೆ ಇವರು. ಯತ್ ಪುನರುಕ್ತಂ ಪ್ರಾಗುತ್ಪತ್ತೇ ಸದ್ಭಾವ ಶ್ರವಣಾತ್, ಅಂದ್ರೆ ಪ್ರಾಗುತ್ಪತ್ತೇ ಅಂದ್ರೆ ಸೃಷ್ಟಿ ಪೂರ್ವದೊಳಗ ಸದ್ಭಾವ ಶ್ರವಣಾತ್ ಅಂದ್ರೆ ಆ ಪ್ರಾಣಗಳು ಇದಾವೆ ಅಂತ ಹೇಳಿ. ಸದ್ಭಾವ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಪ್ರಾಣಗಳು ಅದಾವು ಅಂತ ಹೇಳಿ ಈ ರೀತಿ ಶ್ರುತಿ ಅನ್ನುವಂತಹದ್ದೇನು ಹೇಳ್ಕೊಂಡು ಬಂದದಲ್ಲ, ಗೌಣಿ ಪ್ರಾಣಾನಾಂ ಉತ್ಪತ್ತಿ ಶ್ರುತಿ. ಅಂದ್ರೆ ಇಲ್ಲಿ ಪ್ರಾಣಗಳ ಉತ್ಪತ್ತಿಯನ್ನ ಹೇಳ್ತಕ್ಕಂತ ಶ್ರುತಿ ಏನದ ಅದು ಗೌಣವಾಗಿದೆ ಅಂತ ಪೂರ್ವ ಪಕ್ಷದಲ್ಲಿ ಹೇಳಿದ್ದವನು. ಅಂದ್ರೆ ಉತ್ಪತ್ತಿ ಪೂರ್ವದೊಳಗ ಪ್ರಾಣಗಳು ಅದಾವು ಅಂತ ಹೇಳಿ ಶ್ರುತಿಯಲ್ಲಿ ಹೇಳಿದ್ದರಿಂದ ಪ್ರಾಣಗಳು ಅಲ್ಲಿ ಹುಟ್ಟತಾವನ್ನುವಂತ ಏನು ಶ್ರುತಿ ಅನ್ನುವಂತಹದ್ದಲ್ಲ. ಅಂದ್ರೆ ಏತಸ್ಮಾತ್ ಜಾಯತೆ ಪ್ರಾಣ ಅಂತ ಅಲ್ಲಿ ಕೆಲವು ಶ್ರುತಿಗಳನ್ನ ಹಿಂದೆ ಹೇಳ್ಕೊಂಡು ಬಂದ್ರಲ್ರಿ ಇವಾಗ. ಯಥಾ ಸೌಮ್ಯ ಅಭಾವ ಅಂತದ್ದು ಇಚ್ಛರಂತಿ ಅಂತ ಹೇಳಿ ಇದರಲ್ಲಿ ಕೆಲವೊಂದು ಶ್ರುತಿಗಳು ಪ್ರಾಣ ಹುಡ್ತಾವೆ ಅನ್ಲಿಕ್ಕೇನು ಶ್ರುತಿಗಳ ಪ್ರಮಾಣವನ್ನ ಕೊಟ್ರಲ್ಲ, ಅದು ಗೌಣ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷೆ ಒಂದು ಅಭಿಪ್ರಾಯ. ಅದನ್ನ ಸೂತ್ರಕಾರರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಗೌಣ್ಯ ಸಂಭವಾತ್ ಅನ್ನುವಂತ ಒಂದು ಸೂತ್ರದಿಂದ ಅದನ್ನ ತತ್ ಪ್ರತ್ಯಾಹ ಗೌಣ್ಯ ಸಂಭವಾತ್ ಇತಿ ಅಂತ ಅದನ್ನಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾರಂತ ಅವರನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ಗೌಣ್ಯ ಅಸಂಭವ ಗೌಣ್ಯ ಸಂಭವ, ಇಲ್ಲಿ ಗೌಣ ಅನ್ನುವಂತಹದ್ದು ಇದು ಅಸಂಭವ ಅಂತ. ಇಲ್ಲಿ ಗೌಣ ಅಂತ ಏನ್ ಹೇಳಿದ್ರಲ್ಲ ಅದು ಅಸಂಭವ, ಅದು ಸಂಭವಿಸುವುದಿಲ್ಲ ಅಂತ. ಆ ಗೌಣ ಶ್ರುತಿ ಅನ್ನುವಂತಹದ್ದು ಇಲ್ಲಿ ಸಂಭವಿಸುವುದಿಲ್ಲ ಅಂತ ಹೇಳುವುದೇ ಇಲ್ಲಿ ಗೌಣ್ಯ ಸಂಭವ ಅಂತ ಹೇಳಿದರು. ಇನ್ನ ಇದ್ರ ಬಗ್ಗೆ ಶ್ರುತಿ ಅಭಿಪ್ರಾಯವನ್ನ ಇನ್ನಷ್ಟು ವಿವರಣೆ ಕೊಡ್ತಾರೆ. ಇದ್ರ ಬಗ್ಗೆ ನಮಗ ಇನ್ನಷ್ಟು ಸ್ಪಷ್ಟವಾಗಿ ಆಗುವಂಗ ಹೇಳ್ತಾರೆ. ಇಲ್ಲಿ ನಹಿ ಪ್ರಾಣಾನಾಂ ಉತ್ಪತ್ತಿ ಶ್ರುತಿ ಗೌಣಿ ಸಂಭವತಿ, ಅಂದ್ರೆ ಪ್ರಾಣಾನಾಂ ಉತ್ಪತ್ತಿ, ಪ್ರಾಣಗಳ ಉತ್ಪತ್ತಿಯನ್ನ ಹೇಳುವಂತಹ ಶ್ರುತಿ, ಈ ಶ್ರುತಿ ಅನ್ನುವಂತಹದ್ದು ಗೌಣಿ ನಹಿ ಸಂಭವತಿ ಅಂತ, ಇದು ಗೌಣ ಆಗಲಾರದು ಅಂತ. ಪ್ರಾಣಗಳ ಉತ್ಪತ್ತಿಯನ್ನು ಹೇಳುವಂತಹ ಶ್ರುತಿ ಎನ್ನುವಂತಹದ್ದು ಏನೈತಲ್ಲ, ಇದು ಗೌಣ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಇಲ್ಲಪ್ಪ ಅದು ಗೌಣ ಆಗುವುದಿಲ್ಲ ಅಂತ ಇಲ್ಲಿ ಸಿದ್ಧಾಂತ. ಯಾಕೆ ಅಂತಂದ್ರೆ ಪ್ರತಿಜ್ಞಾನಿ ಪ್ರಸಂಗಾತ್,
ಇಲ್ಲಿ ನಾವು ಮಾಡಿದ ಪ್ರತಿಜ್ಞೆ ಅನ್ನುವಂಥದ್ದನ್ನ ಬಿಡುವಂತ ಪ್ರಸಂಗ ಬರ್ತದೆ ಇವಾಗ. ಇಲ್ಲಿ ಏನು ಪ್ರತಿಜ್ಞೆ ಮಾಡಿದ್ದಾರೆ? ಇಲ್ಲಿ ಪ್ರತಿಜ್ಞೆ ಅನ್ನುವಂಥದ್ದು ಶ್ರುತಿಗಳೊಳಗೆ ಪ್ರತಿಜ್ಞೆಯನ್ನು ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಅಂದ್ರೆ ಹೇ ಭಗವಂತನೇ, ಯಾವುದು ಒಂದನ್ನ ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು, ಅಂಥದ್ದನ್ನು ನನಗೆ ಉಪದೇಶ ಮಾಡು ಅಂತ ಅಲ್ಲಿ ಶಿಷ್ಯ ಕೇಳ್ಕೊಂಡಾನ. ಯಾವುದು ಒಂದ್ ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನ ಅರಿತಂತೆ ಆಗಿರಬೇಕು, ಅದು ಒಂದನ್ನ ಅರ್ಥ ಎಲ್ಲ ಅರ್ಥಂತೆ ಆಗುವಂತಹದ್ದು ಏನದಲ್ಲ, ಅದು ನನಗೆ ತಿಳಿಸು ಅಂತ ಅಲ್ಲಿ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ. ಇತಿ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಪ್ರತಿಜ್ಞಾಯ. ಏಕ ವಿಜ್ಞಾನ ಅಂದ್ರೆ ಒಂದನ್ನ ಅರಿಯುವುದರಿಂದ, ಒಂದನ್ನ ತಿಳಿದುಕೊಳ್ಳುವುದರಿಂದ ಸರ್ವ ವಿಜ್ಞಾನಂ ಎಲ್ಲವನ್ನ ತಿಳಿದಂತೆ ಆಗ್ತದ. ಈ ಒಂದು ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡಿ, ತತ್ ಸಾಧನಾಯ ಇದಂ ಆಮ್ನಾಯತೆ ಏತಸ್ಮಾತ್ ಜಾಯತೆ ಪ್ರಾಣ. ಅದರ ಒಂದು ಸಾಧನೆಗೋಸ್ಕರವಾಗಿ ಇದರಿಂದ ಪ್ರಾಣ ಉತ್ಪತ್ತಿಯಾಗುತ್ತದೆ ಅಂತ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ಕೊಂಡು ಬಂದದ್ದು. ಅಂದ್ರೆ ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು. ಹೇಗೆ ಅಂತಂದ್ರೆ, ಒಂದು ಮಣ್ಣನ್ನ ಅರತ್ರ ಮಣ್ಣಿನಿಂದ ಆಗಿರತಕ್ಕಂತ ಗಡಿಗೆ ಆಗಲಿ, ಕುಡಿಕೆ ಆಗಲಿ, ಮುಚ್ಚಳಾಗಲಿ, ಹರಿವೆ ಆಗಲಿ ಎಲ್ಲವನ್ನ ತಿಳಿದಂತೆ ಆಗ್ತದ ಅಂತ. ಮೂಲ ಕಾರಣವೊಂದನ್ನು ಅರಿಬೇಕು ನಾವು ಅಷ್ಟೇ. ಇವಾಗ ಬಂಗಾರವನ್ನ ಅರತ್ರ ಬಂಗಾರದಿಂದ ಆಗಿರ್ತಕ್ಕಂಥ ನೆಕ್ಲೆಸ್ ಆಗಲಿ, ಬೋರ್ಮಾಳ ಆಗಲಿ, ಇನ್ನು ನತ್ತಾಗಲಿ, ಬೊಗುಡಿ ಆಗಲಿ, ಇವೆಲ್ಲ ಆ ಬಂಗಾರದಿಂದ ಆಗಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ನಾವು ತಿಳಿದಂತೆ ಆಗ್ತದ ಅಂತ ಹಿಂಗ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ. ತತ್ ಸಾಧನಾಯ ಇದಂ ಆಮ್ನಾಯತೆ. ಅದನ್ನ ಇಲ್ಲಿ ಸಾಧನ ಮಾಡುವುದಕ್ಕೋಸ್ಕರವಾಗಿ ಅದನ್ನ ಸಾಧಿಸ್ಬೇಕಲ್ರಿ. ಇವಾಗ ಅದನ್ನ ಅದು ಒಂದನ್ನ ಅರ್ಥ ಎಲ್ಲ ಅರಿತಂತೆ ಆಗ್ತದ ಅಂತ ಹೇಳಿ ಅದನ್ನ ಸಾಧಿಸೋದಕ್ಕಾಗಿ ಏನ್ ಮಾಡಿದ್ರು, ಏತಸ್ಮಾತ್ ಜಾಯತೆ ಪ್ರಾಣ. ಏತಸ್ಮಾತ್ ಅಂದ್ರೆ ಇವನಿಂದ ಅಂತ, ಇವನಿಂದ ಪ್ರಾಣ ಅನ್ನುವಂಥದ್ದು ಹುಟ್ಟುತ್ತದ ಅಂತ ಹೇಳಿ ಹಿಂಗ ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಇದೆಲ್ಲಿ ಮುಂಡಕೋಪನಿಷತ್ನೊಳಗೆ. ಸಾಚ ಪ್ರತಿಜ್ಞಾ ಪ್ರಾಣಾದೇಹೇ ಸಮಸ್ತಸ್ಯ ಜಗತಃ ಬ್ರಹ್ಮ ವಿಕಾರತ್ವೇ ಸತಿ ಪ್ರಕೃತಿ ವ್ಯತಿರೇಕಣ ವಿಕಾರ ಅಭಾವ ಸಿದ್ಧತಿ. ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಜ್ಞೆಯ ಒಂದು ಸಿದ್ಧಿ ನಮಗಾಗಬೇಕು ಅಂತಂದ್ರೆ, ಇಲ್ಲಿ ಪ್ರಾಣಾದೇಹೇ ಸಮಸ್ತ ಜಗತಃ, ಇಲ್ಲಿ ಪ್ರಾಣವೇ ಮೊದಲಾಗಿರತಕ್ಕಂಥ ಈ ಸಂಪೂರ್ಣ ಜಗತ್ತನ್ನುವಂತಹದ್ದು. ಇಲ್ಲಿ ಈ ಸಂಪೂರ್ಣ ಜಗತ್ತು ಪ್ರಾಣಾದಿಗಳಿಂದ ಕೂಡ್ಕೊಂಡದಲ್ರಿ. ಇದು ಈ ನಾವು ನೋಡ್ತಕ್ಕಂಥ ಈ ಪ್ರಪಂಚ ಅನ್ನುವಂತಹದ್ದು, ಈ ಎಲ್ಲ ಜೀವಿಗಳು ಕೂಡ ಪ್ರಾಣ ಉಳ್ಳವರಾಗಿದ್ದಾರೆ. ಮನುಷ್ಯ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿಗಳು, ಕ್ರಿಮಿಕೀಟಗಳು ಇವೆಲ್ಲವೂ ಪ್ರಾಣಗಳಿಂದ ಕೂಡ್ಕೊಂಡಿದಾವಲ್ರಿ. ಅಂದ್ರೆ ಈ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಈ ಸಮಸ್ತ ಜಗತ್ತನ್ನುವಂತಹದ್ದು ಬ್ರಹ್ಮ ವಿಕಾರತ್ವೇ ಸತಿ, ಇದೆಲ್ಲವೂ ಬ್ರಹ್ಮದಿಂದ ಸೃಷ್ಟಿಯಾಗಿದೆ ಅಂತ. ಪರಬ್ರಹ್ಮದಿಂದಲೇ ಈ ಪ್ರಾಣಾದಿಗಳೆಲ್ಲವೂ ಈ ಸಂಪೂರ್ಣ ಈ ಪ್ರಪಂಚ ಅನ್ನುವಂತಹದ್ದು ಪ್ರಾಣಾದಿಗಳಿಂದಲೇ ಉತ್ಪತ್ತಿ ಆಗ್ಯದ ಅಂತ ನಾವು ಒಂದು ವೇಳೆ ಒಪ್ಪುಗೊಂಡಿದ್ದಾದರೆ, ವಿಕಾರತ್ವೇ ಸತಿ ಪ್ರಕೃತಿ ವ್ಯತಿರೇಕೇಣ ವಿಕಾರ ಅಭಾವಾತ್. ಪ್ರಕೃತಿ ಅಂದ್ರೆ ಕಾರಣ, ಕಾರಣ ಯಾವುದು? ಬ್ರಹ್ಮ. ವ್ಯತಿರೇಕೇಣ ಅಂದ್ರೆ ಬ್ರಹ್ಮವನ್ನ ಬಿಟ್ಟು ಅಂತ, ಬ್ರಹ್ಮವನ್ನ ಹೊರತುಪಡಿಸಿ ವಿಕಾರ ಅಭಾವಾತ್, ಕಾರ್ಯ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ. ವಿಕಾರ ಅಂದ್ರೆ ಕಾರ್ಯ. ಕಾರಣವನ್ನ ಬಿಟ್ಟು ಕಾರ್ಯ ಅದೇನು? ಈಗ ಮಣ್ಣನ್ನ ಬಿಟ್ಟು ನಮ್ಗೆ ಮಡಿಕೆ ಕುಡಿಕೆ ತೋರ್ಸ್ರಪ್ಪ, ನಾವು ಮಣ್ಣು ತಕ್ಕೊಂಡ್ಬಿಡ್ತೀವಿ, ಅಲ್ಲಿ ಮಡಿಕೆ ಕುಡಿಕೆ ಅವೇನ್ ಅದಾವನ್ರಿ ಅಲ್ಲಿ ಗಡಿಗೆ ಕೂಡ ಅವೇನದಾವಲ್ಲ ಅವು ಯಾವ ಇಲ್ಲವೇ ಇಲ್ಲ. ಕಾರಣವನ್ನ ಬಿಟ್ಟು ಕಾರ್ಯ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ. ಇಲ್ಲಿ ವಿಕಾರ ಅಂದ್ರೆ ಕಾರ್ಯ ಅಂತ, ಕಾರ್ಯದ ಅಭಾವ ಅಂತ. ಪ್ರಕೃತಿ ವ್ಯತಿರೇಕ ಏನಂದ್ರೆ ಏನು? ಕಾರಣದ ಹೊರತಾಗಿ ಅಂತ, ಕಾರಣವನ್ನ ಬಿಟ್ಟು ಕಾರ್ಯ ಅನ್ನುವಂತಹದ್ದು ಅಭಾವ, ಅದು ಇಲ್ಲದೆ ಇರುವುದರಿಂದ ಅದಕ್ಕ ಇಲ್ಲೇನ್ ಹೇಳ್ತಾರೆ, ಈ ಪ್ರತಿಜ್ಞೆ ಅನ್ನುವಂತಹದ್ದು ನಮಗಿಲ್ಲಿ
ಸಿದ್ಧತಿ, ಆ ಪ್ರತಿಜ್ಞೆ ಸಿದ್ಧಿ ಆಗ್ತದಂತ. ಅಂದ್ರೆ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಸಮಸ್ತ ಜಗತ್ತು ಬ್ರಹ್ಮದ ಕಾರ್ಯವಾಗಿರುವುದರಿಂದ, ಕಾರಣವನ್ನ ಬಿಟ್ಟು ಕಾರ್ಯ ಇಲ್ಲದೆ ಇರುವುದರಿಂದ, ಅದ್ರ ಬ್ರಹ್ಮವನ್ನ ಅರ್ಥ ಬಿಟ್ರೆ ಇದೆಲ್ಲವೂ ಅರಿತಂತೆ ಆಗ್ತದ ಅಂತ. ಇದೆಲ್ಲವೂ ಬ್ರಹ್ಮದ ಕಾರ್ಯವೇ ಅಲ್ರಿ, ಇದೆಲ್ಲ ಬ್ರಹ್ಮದ ವಿಕಾರವೇ. ಈ ಪ್ರಾಣದ ಎಲ್ಲ ಸಮಸ್ತ ಜಗತ್ತನ್ನುವಂತಹದ್ದು ಬ್ರಹ್ಮದ ಕಾರ್ಯವೇ ಆಗಿರುವುದರಿಂದ ನಾವು ಬ್ರಹ್ಮವನ್ನು ಅರ್ಥ ಬಿಟ್ರೆ ಕಾರ್ಯರೂಪವಾಗಿರ್ತಕ್ಕಂಥ ಇಡೀ ಸಮಸ್ತ ಪ್ರಪಂಚವನ್ನ ನಾವು ಅರಿತಂತೆ ಆಗ್ತದ. ಆದ್ರೆ ಇದರಿಂದ ನಮ್ಮ ಪ್ರತಿಜ್ಞೆ ಸಿದ್ಧಿ ಆಗ್ತದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಗೌಣ್ಯಾಂ ತು ಪ್ರಾಣಾನಾಂ ಉತ್ಪತ್ತಿ ಶ್ರುತೌ ಪ್ರತಿಜ್ಞಾ ಇಯಂ ಹೀಯೇತ. ಇಲ್ಲಿ ಪ್ರಾಣಗಳ ಒಂದು ಉತ್ಪತ್ತಿಯನ್ನ ಹೇಳ್ತಕ್ಕಂತ ಶ್ರುತಿ ಅದು ಅಂದ್ರೆ ನಾನು ಗೌಣ ಅಂತ ಹೇಳ್ತೀನಿ ಅಂತಂದ್ರೆ, ಅಂದ್ರೆ ಪ್ರಾಣಗಳ ಉತ್ಪತ್ತಿ ಅನ್ನುವಂತಹದ್ದು ಏನು ಶ್ರುತಿಗಳು ಹೇಳ್ತಾವಲ್ಲ ಅವು ಗೌಣ ಶ್ರುತಿಗಳು. ಅಂದ್ರೆ ಏನು, ವಾಸ್ತವಿಕವಾಗಿ ಪ್ರಾಣಗಳು ಹುಟ್ಟಿಲ್ಲ ಅಂತ. ಪ್ರಾಣಗಳು ಹಾಗೆ ಇರ್ತಾವ, ಮೊದಲು ಅದಾವು, ಸೃಷ್ಟಿ ಪೂರ್ವದಲ್ಲಿಯೂ ಕೂಡ ಪ್ರಾಣಗಳದಾವು. ಅವುಗಳ ಉತ್ಪತ್ತಿ ಆಗಿಲ್ಲ ಅಂತ ಒಂದು ವೇಳೆ ನಾವು ಹೇಳ್ತೇವಿ ಅಂತಂದ್ರೆ ಅವಾಗ ಪ್ರತಿಜ್ಞೆ ಎಂ ಹೀಯೇತ, ಆ ಮಾಡಿದ ಪ್ರತಿಜ್ಞೆ ನಾವು ಬಿಟ್ಟು ಬಿಡ್ಬೇಕಾಗ್ತೈತಿ. ನಾವೇನು ಒಂದನ್ನು ಅರಿತರೆ ಎಲ್ಲವನ್ನ ಅರಿತಂತೆ ಆಗ್ತದ ಅನ್ನುವಂತ ಏನು ಪ್ರತಿಜ್ಞೆ ಮಾಡೈತಲ್ಲ, ಆ ಪ್ರತಿಜ್ಞೆಯನ್ನು ನಾವು ತ್ಯಾಗ ಮಾಡ್ಬೇಕಾಗ್ತದ ಅಂತ ಇಲ್ಲಿ ಹೇಳಿದರು. ತಥಾಚ ಪ್ರತಿಜ್ಞಾರ್ಥಂ ಉಪಸಂಹರತಿ. ಇಲ್ಲಿ ಮಾಡಿರ್ತಕ್ಕಂತ ಒಂದು ಪ್ರತಿಜ್ಞೆ ಅನ್ನುವಂತಹದ್ದನ್ನ ಏನದಲ್ಲ, ಅದರ ಬಗ್ಗೆ ಆ ಪ್ರತಿಜ್ಞೆ ಅನ್ನುವಂತಹದ್ದನ್ನ ವಿಷಯವನ್ನ ಅಲ್ಲಿ ಒಂದು ಉಪಸಂಹಾರ ಮಾಡ್ಬೇಕಲ್ರಿ. ಆ ಪ್ರತಿಜ್ಞೆಯನ್ನು ಮಾಡಿದಾರಲ್ಲ ಆ ವಿಷಯಗಳನ್ನ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಉಪಸಂಹಾರ ಮಾಡ್ತಾ ಅಲ್ಲಿ ಏನ್ ಹೇಳ್ತದ ಅಂತಂದ್ರೆ, ಅಲ್ಲಿ ಉಪಸಂಹಾರ ಮಾಡ್ಯಾವ ಅಲ್ಲಿ ಉಪನಿಷತ್ತು ಶ್ರುತಿಗಳು ಆ ಮಾಡಿದ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಅವು ಉಪಸಂಹಾರ ಮಾಡಿದಾವೆ. ಏನಂತಂದ್ರೆ, ಪುರುಷ ಏವ ಇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ. ಪುರುಷ ಏವ ಇದಂ ವಿಶ್ವಂ, ಈ ವಿಶ್ವವೆಲ್ಲವೂ ಪುರುಷನೇ ಅಂತ. ಇಲ್ಲಿ ಕರ್ಮ ಆಗಲಿ ತಪಸ್ಸಾಗಲಿ ಇವೆಲ್ಲವೂ ಕೂಡ ಪರಮಾತ್ಮನೇ ಅಂಥೇಳಿ ಅಲ್ಲಿ ಶ್ರುತಿಯೊಳಗ ಹೇಳ್ಕೊಂಡು ಬಂದಿದ್ದಾರೆ. ಕರ್ಮ ಆಗ್ಲಿ ಜ್ಞಾನ ಆಗ್ಲಿ ಇವೆಲ್ಲವೂ ಕೂಡ ಪುರುಷನೇ ಅಂತ. ನಾವು ಪ್ರಪಂಚದಲ್ಲಿ ನೋಡ್ತಕ್ಕಂಥವುಗಳು ಏನದಾವಲ್ರಿ, ಇವು ಕರ್ಮ ಜ್ಞಾನ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಪುರುಷನೇ ಅಂತ. ಅಂದ್ರೆ ಪುರುಷನನ್ನ ಬಿಟ್ಟು ಯಾವ ಇಲ್ಲ ಅಂತ. ಆದ್ದರಿಂದ ಇಲ್ಲಿ ಆ ಬ್ರಹ್ಮ ಅನ್ನುವಂತಹದ್ದು ಅದು ಹೆಚ್ಚಿನ ಅಮೃತವಾಗಿರ್ತಕ್ಕಂಥದ್ದು ಅಂತ ಶ್ರುತಿ ಅನ್ನುವಂತಹದ್ದು ಈ ಪ್ರಕಾರವಾಗಿ ನಮಗ ಅಲ್ಲಿ ಹೇಳ್ಕೊಂಡು ಬಂದದ್ದು. ವಿಶ್ವಂ ಇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ. ಅದು ಪರ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಅಮೃತ ಸ್ವರೂಪವಾಗಿರ್ತಕ್ಕಂಥದ್ದು ಬ್ರಹ್ಮ. ಇದೆಲ್ಲವೂ ಕೂಡ ಪುರುಷನೇ ಅಂತೇಳಿ ಶ್ರುತಿ ಹೇಳ್ಕೊಂಡು ಬಂದದ. ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ನೋಡ, ಅದೇ ಮುಂಡಕೋಪನಿಷತ್ನಲ್ಲಿ ಇವೆರಡು ಮುಂಡಕದಲ್ಲಿ ಬರ್ತಕ್ಕಂಥ ಮಂತ್ರಗಳು ಇವು. ಇದಂ ವಿಶ್ವಂ ಬ್ರಹ್ಮೈವ ಅಂತ. ಈ ನಾವು ನೋಡ್ತಕ್ಕಂಥ ನಾಮರೂಪ ಪ್ರಪಂಚ ಅನ್ನುವಂತಹದ್ದು ಇದು ಬ್ರಹ್ಮವೇ ಅಂತ. ಇಲ್ಲಿ ವರಿಷ್ಠ ಅಂತಂದ್ರೆ ಏನು, ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮವೇ ಅಂತ. ಇದೆಲ್ಲವೂ ವರಿಷ್ಠವಾಗಿರ್ತಕ್ಕಂಥ ಬ್ರಹ್ಮವೇ ಅಂಥೇಳಿ ಹೀಗೆ ಶ್ರುತಿಗಳು ಉಪಸಂಹಾರ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಉಪನಿಷತ್ತುಗಳಲ್ಲಿ ಇಲ್ಲಿ ಕಾರ್ಯವಾಗಿರ್ತಕ್ಕಂಥ ಈ ಸಮಸ್ತ ಜಗತ್ತನ್ನುವಂತಹದ್ದು ಇದು ಬ್ರಹ್ಮರೂಪವೇ ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ಉಪಸಂಹಾರವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಂಥೇಳಿ ಈ ರೀತಿಯಲ್ಲಿ ಶ್ರುತಿ ಅಭಿಪ್ರಾಯವನ್ನು ನಮಗ ಉಪದೇಶ ಮಾಡ್ಕೊಂಡು ಬಂದ್ರು. ಅದಕ್ಕ ಇಲ್ಲಿ ಹೇಳಿದ್ರವರು, ತಥಾ ಆತ್ಮನೋ ವಾ ಅರೆ ದರ್ಶನೇನ ಶ್ರವಣೇನ ಮತ್ಯಾ ವಿಜ್ಞಾನೇನ ಇದಂ ಸರ್ವಂ ವಿದಿತಂ. ಆತ್ಮನವಾರೆ ದರ್ಶನೇನ, ನಾವು ಆತ್ಮನ ದರ್ಶನವನ್ನ ಮಾಡಿಕೊಳ್ಳುವುದರಿಂದ ಮತ್ತು ಶ್ರವಣ ಮಾಡುವುದರಿಂದ, ಮತ್ಯ ಅಂದ್ರೆ ಇಲ್ಲಿ ಮನನವನ್ನ ಮಾಡುವುದರಿಂದ, ವಿಜ್ಞಾನದ ಇದಂ ಸರ್ವಂ ವಿದಿತಂ, ನಾವು ಅದನ್ನ ಅನುಭವಿಸುವುದರಿಂದ ಇದೆಲ್ಲವೂ ಕೂಡ ನಮಗ
ವಿದಿತ ಆಗ್ತದ ಅಂತ. ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತದೆ. ನಾವು ಆತ್ಮದರ್ಶನವನ್ನು ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳು ಬೇಕು ಅಂತ. ಅವುಗಳಿಂದ ಇದೆಲ್ಲವನ್ನ ನಾವು ತಿಳಿದಂತೆ ಆಗ್ತದಂತ. ನಾವು ಆತ್ಮನನ್ನ ಸಂಪೂರ್ಣವಾಗಿ ನಾವು ಅರಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಆತ್ಮದರ್ಶನ, ಶ್ರವಣ, ಮನನ ಮತ್ತು ವಿಜ್ಞಾನದಿಂದ ಇದೆಲ್ಲವೂ ಕೂಡ ನಮಗ ತಿಳಿಯಲ್ಪಡ್ತದ ಅಂತ, ತಿಳಿಲಿಕ್ಕೆ ಆಗ್ತದಂತ ಹೇಳಿ ಈ ಮೊದಲಾಗಿರ್ತಕ್ಕಂಥ ಶ್ರುತಿಗಳಲ್ಲಿ ಆ ಪ್ರತಿಜ್ಞೆಯನ್ನ ನಾವು ಈ ಪ್ರಕಾರ ಜೋಡಿಸಿಕೊಳ್ಬೇಕು ಅಂತ. ಯೋಜಯಿತವ್ಯ ಅಂತ ಹೇಳಿದ್ರು ಅವರು. ಇತ್ತೇವಂ ಜಾತೀಯ ಕಾಸು ಶ್ರುತಿಸು, ಇವೇ ಮೊದಲಾಗಿರ್ತಕ್ಕಂಥ ಜಾತಿಯ ಒಂದು ಶ್ರುತಿಗಳಲ್ಲಿ ಏಷೈವ ಪ್ರತಿಜ್ಞಾ ಯೋಜಯಿತವ್ಯ ಅಂದ್ರೆ ಏಕವಿಜ್ಞಾನ ಸರ್ವವಿಜ್ಞಾತಂ ಭವತಿ ಅನ್ನುವಂತ ಏನು ಪ್ರತಿಜ್ಞೆ ಐತಲ್ಲ, ಆ ಪ್ರತಿಜ್ಞೆಯನ್ನ ನಾವು ಹೀಗೆ ನಾವು ಅದನ್ನ ಯೋಜಿಸಿಕೊಳ್ಬೇಕು. ಯೋಜಿತವ್ಯ ಅಂತಂದ್ರೆ ಅದನ್ನ ಜೋಡಿಸಿಕೊಳ್ಬೇಕು ಅಂತ ಇಷ್ಟು ಹೇಳ್ಕೊಂಡು ಬಂದು ಕಥಂ ಪುನಃ ಪ್ರಾಗುತ್ಪತ್ತೇ ಪ್ರಾಣಾನಾಂ ಸದ್ಭಾವ ಶ್ರವಣಂ. ಇಲ್ಲಿ ಮತ್ತೆ ಅವನು ಆಕ್ಷೇಪ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಪ್ರಾಗುತ್ಪತ್ತೇ ಸೃಷ್ಟಿ ಪೂರ್ವದೊಳಗ ಪ್ರಾಣಗಳ ಒಂದು ಅಸ್ತಿತ್ವವನ್ನ, ಸೃಷ್ಟಿ ಪೂರ್ವದೊಳಗ ಪ್ರಾಣಗಳು ಅದಾವು ಅಂತ ಹೇಳಿ ಮತ್ ಶ್ರುತಿ ಐತಲ್ಲ, ಮತ್ತದು ಹೆಂಗ್ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತೆ ಅಲ್ಲಿ ಶ್ರುತಿ ಹೇಳಬಾರ್ದಾಗಿತ್ತಲ್ಲ, ಹೇಳ್ತೈತಲ್ಲ ಅಲ್ಲಿ. ಕಥಂ ಪುನಃ ಪ್ರಾಗುತ್ಪತ್ತೇ ಪ್ರಾಣಾಂ ಸದ್ಭಾವ ಶ್ರವಣಂ, ಪ್ರಾಗುತ್ಪತ್ತೇ ಪ್ರಾಣಾನಾಂ ಸದ್ಭಾವ ಶ್ರವಣಂ ಕಥಂ ಪುನಃ, ಕಥಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಪ್ರಾಣಗಳ ಒಂದು ಉತ್ಪತ್ತಿ ಅನ್ನುವಂತಹದ್ದು, ಪ್ರಾಣಗಳು ಅದಾವು ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ನಾವು ಕೇಳ್ತಾ ಇದ್ದೇವಲ್ಲ, ಮತ್ತೆ ಅದು ಹೇಗೆ ಅಂತಂದ್ರೆ ನ ಏತತ್ ಮೂಲ ಪ್ರಕೃತಿ ವಿಷಯಂ. ನೋಡಿದು ಮೂಲ ಪ್ರಕೃತಿ ವಿಷಯಕವಾಗಿರ್ತಕ್ಕಂಥದ್ದಲ್ಲ. ಆ ಶ್ರುತಿ ಅನ್ನುವಂತಹದ್ದು ಮೂಲ ಪ್ರಕೃತಿ ಯಾವ್ದ್ರಿ? ಪರಮಾತ್ಮ ಅಂತ. ಪರಬ್ರಹ್ಮ ಅನ್ನುವಂತಹದ್ದು ಅದು ಮೂಲ ಪ್ರಕೃತಿ. ಯಾಕಂದ್ರೆ ಅದು ಅಲ್ಲಿ ಆ ಮೂಲ ಪ್ರಕೃತಿ ಅನ್ನುವಂಥದ್ದು ಏನು ಪರಬ್ರಹ್ಮ ಅನ್ನುವಂಥದ್ದಲ್ಲ, ಆ ವಿಷಯಕವಾಗಿ ಆ ಶ್ರುತಿ ಅನ್ನುವಂಥದ್ದು ಅಲ್ಲಿ ಹೇಳ್ತಾ ಇಲ್ಲ ಅಂತ. ಯಾಕಂದ್ರೆ ಮತ್ತೊಂದು ಶ್ರುತಿಯನ್ನ ಅವರು ಪ್ರಮಾಣವಾಗಿ ಕೊಡ್ತಾ ಇದ್ದಾರೆ ಅಲ್ಲಿ. ಇನ್ನೊಂದು ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಅಪ್ರಾಣೋ ಹ್ಯಮನ ಶುಭ್ರೋ ಯಕ್ಷರಾತ್ ಪರತಃಪರಃ. ಇಲ್ಲಿ ಅಪ್ರಾಣ ಅಂದ್ರೆ ಪರಮಾತ್ಮ ಅವನು ಪ್ರಾಣರಹಿತನಾಗಿದ್ದಾನೆ ಅಂತ. ಯಮನಃ ಅಂದ್ರೆ ಅವನು ಮನೋರಹಿತನಾಗಿದ್ದಾನೆ ಅಂತ. ಮತ್ತು ಅವನು ಶುಭ್ರ, ಅತ್ಯಂತ ಶುಭ್ರನಾಗಿದ್ದಾನೆ, ಶುದ್ಧನಾಗಿದ್ದಾನೆ. ಮತ್ತು ಮತ್ತೇನು ಹೇಳಿದ್ರು? ಅಕ್ಷರಾತ್ ಪರತಃಪರಃ, ಹಿ ಅಕ್ಷರಾತ್, ಅಕ್ಷರಕ್ಕಿಂತಲೂ ಅವನು ಶ್ರೇಷ್ಠನಾಗಿದ್ದಾನೆ ಅಂತ. ಅಂದ್ರೆ ಅವನು ಅಪ್ರಾಣ ಅಂದ್ರೆ ಪ್ರಾಣರಹಿತನಾಗಿದ್ದಾನೆ, ಮನೋರಹಿತನಾಗಿದ್ದಾನೆ, ಶುಭ್ರನಾಗಿದ್ದಾನೆ. ಅಕ್ಷರಕ್ಕಿಂತಲೂ ಅವನು ಅತ್ಯಂತ ಪರತಃಪರ ಅಂದ್ರೆ ಏನು, ಅದಕ್ಕಿಂತಲೂ ಶ್ರೇಷ್ಠನಾಗಿದ್ದಾನೆ. ಇತಿ ಮೂಲ ಪ್ರಕೃತೇ ಪ್ರಾಣಾದಿ ಸಮಸ್ತ ವಿಶೇಷ ರಹಿತತ್ವ ಅವಧಾರಣಾತ್. ನೋಡಿ ಇಲ್ಲಿ ಮೂಲ ಪ್ರಕೃತಿ ಯಾವುದು? ಮೂಲ ಕಾರಣ ಯಾವುದು ಅಂದ್ರೆ ಬ್ರಹ್ಮ. ಆ ಬ್ರಹ್ಮದೊಳಗ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಯಾವ ಸಮಸ್ತ ವಿಶೇಷಗಳು ಅದು ರಹಿತವಾಗಿದೆ ಅಂತ. ಈ ರೀತಿಯಾಗಿ ನಮಗ ಆ ಶ್ರುತಿಯಿಂದ ನಮಗ್ ಸ್ಪಷ್ಟ ಆಗ್ತದೆ. ಸೃಷ್ಟಿ ಪೂರ್ವ ಇರ್ತಕ್ಕಂಥ ಬ್ರಹ್ಮದೊಳಗ ಅಲ್ಲಿ ಪ್ರಾಣ ಇಲ್ಲ, ಮನಸ್ಸಿಲ್ಲ, ಅದು ಶುಭ್ರ ಅದ, ಅದು ಅಕ್ಷರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಂತ ಹೇಳಿ ಆ ಮೂಲ ಕಾರಣವಾಗಿರ್ತಕ್ಕಂಥ ಬ್ರಹ್ಮದೊಳಗ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಸಮಸ್ತ ವಿಶೇಷಗಳು ಅಲ್ಲಿ ಇಲ್ಲದೆ ಇರುವುದರಿಂದ ಇದು ನಮಗ ಇದರ ಒಂದು ಅವಧಾರಣೆಯಿಂದ ನಮಗೆ ತಿಳಿದು ಬರ್ತದೆ. ಅವಾಂತರ ಪ್ರಕೃತಿ ವಿಷಯಂತು ಏತತ್ ಸ್ವವಿಕಾರಾಪೇಕ್ಷಂ ಪ್ರಾಗುತ್ಪತ್ತೇ ಪ್ರಾಣಾನಾಂ ಸದ್ಭಾವಧಾರಣಮಿತಿ ದ್ರಷ್ಟವ್ಯಂ. ಮತ್ತೆ ಹಾಗಾದ್ರೆ ಅಲ್ಲಿ ಸೃಷ್ಟಿ ಪೂರ್ವದಲ್ಲಿ ಪ್ರಾಣಗಳು ಅದಾವು ಅಂತೇಳಿ ಸದ್ಭಾವನೆ ಹೇಳೈತಲ್ಲ ಅಂತಂದ್ರೆ ಅದಕ್ಕಂತಾರವರು ನೋಡ, ಅಲ್ಲಿ ಹೇಳಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಅವಾಂತರ ಪ್ರಕೃತಿ ವಿಷಯಂ. ಅವಾಂತರ ಅಂದ್ರೆ ಮತ್ತೊಂದು ಕಾರಣವನ್ನು ಕುರಿತು ಅದು ಹೇಳೈತಿ ಅಂತ. ಇಲ್ಲಿ ಮತ್ತೊಂದು ಕಾರಣ ಅಂತ. ಇಲ್ಲಿ ಮತ್ತೊಂದು ಮೂಲ ಪ್ರಕೃತಿ ಯಾವುದು ಅಂದ್ರೆ ಮೂಲ ಪ್ರಕೃತಿ ಅಂದ್ರೆ ಇಲ್ಲಿ ಬ್ರಹ್ಮ. ಆ ಬ್ರಹ್ಮವನ್ನ ಅದನ್ನ ಕುರಿತು ಇಲ್ಲಿ ಹೇಳಿಲ್ಲ.
ಈ ಪ್ರಾಣಗಳ ಉತ್ಪತ್ತಿಗಿಂತ ಮೊದಲು ಅವು ಆ, ಇರ್ತಾವು ಅನ್ನುವಂಥದ್ದನ್ನು ಅವಧಾರಣೆ ಮಾಡಿರ್ತಕ್ಕಂಥದ್ದು ಅವಾಂತರ ಪ್ರಕೃತಿ ಅಂದ್ರೆ ಏನು, ಮತ್ತೊಂದು ಪ್ರಕೃತಿ ವಿಷಯಕವಾಗಿರ್ತಕ್ಕಂಥದ್ದು ಅಂತ. ಅದು ಯಾವುದು ಅಂತಂದ್ರೆ ಇಲ್ಲಿ ಹಿರಣ್ಯ ಗರ್ಭ ಅಂತ. ಈ ಹಿರಣ್ಯ ಗರ್ಭ ಅನ್ನುವಂಥವನು ಇಲ್ಲಿ ಅವಾಂತರ ಪ್ರಕೃತಿ ಅಂತ ನಾವು ಇಟ್ಕೊಳ್ಬೇಕು ಅದನ್ನ. ಆ ಹಿರಣ್ಯ ಗರ್ಭ ಅನ್ನುವಂತ ಯಾವ ಮತ್ತೊಂದು ಪ್ರಕೃತಿ ಅಂದ್ರೆ ಕಾರಣ ಅಂತ. ಹಿರಣ್ಯ ಗರ್ಭನಿಂದಲೇ ಇವೆಲ್ಲ ಪ್ರಪಂಚ ಹುಟ್ಟೈತಲ್ರಿ ಇವಾಗ. ಹಿರಣ್ಯ ಗರ್ಭನಿಗೆ ಮೂಲ ಕಾರಣ ಬ್ರಹ್ಮ. ಮೂಲ ಬ್ರಹ್ಮದಿಂದ ಹಿರಣ್ಯ ಗರ್ಭ ಉತ್ಪತ್ತಿಯಾದ. ಹಿರಣ್ಯ ಗರ್ಭದಿಂದ ಈ ಎಲ್ಲ ಮಹತ್ತತ್ವ, ಇಲ್ಲಿ ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಈ ಭೌತಿಕ ಪ್ರಪಂಚ ಎಲ್ಲ ಇದೆಲ್ಲ ಉತ್ಪತ್ತಿ ಆದದ್ದು ಹಿರಣ್ಯ ಗರ್ಭನಿಂದ. ಅದಕ್ಕೆ ನಾವು ಎಲ್ಲಿ ಹಿರಣ್ಯ ಗರ್ಭ ಅನ್ನುವಂತ ಇಲ್ಲಿ ಮತ್ತೊಂದು ಪ್ರಕೃತಿಯನ್ನ ಇಟ್ಕೊಳ್ಬೇಕು, ಕಾರಣವನ್ನು ಇಟ್ಕೊಳ್ಬೇಕೇ ಹೊರತು ಅದನ್ನ ಇಟ್ಕೊಂಡು ಪ್ರಾಣಗಳು ಸೃಷ್ಟಿ ಪೂರ್ವದಲ್ಲಿ ಇದ್ದು ಅಂತ ಹೇಳೈತೆ ಅಲ್ಲಿ. ಈ ನಾಮರು ಪ್ರಪಂಚ ಇದು ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ ಏನ ಹಿರಣ್ಯ ಗರ್ಭ ಇದ್ನಲ್ಲ, ಆ ಹಿರಣ್ಯ ಗರ್ಭನಲ್ಲಿ ಈ ಪ್ರಾಣಗಳು ಇದ್ದು ಅಂತ ಅಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಹೊರತು ಮೂಲವಾಗಿರ್ತಕ್ಕಂಥ ಬ್ರಹ್ಮದೊಳಗ ಈ ಪ್ರಾಣಾದಿಗಳು ಇದ್ದು ಅಂತ ಶ್ರುತಿಗಳಲ್ಲಿ ಹೇಳಿಲ್ಲ ಅಂತ. ಆ ವಿಷಯವನ್ನ ಇಲ್ಲಿ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದ್ರು. ಅಂದ್ರೆ ಈ ಪ್ರಾಣಗಳು ಉತ್ಪತ್ತಿಗಿಂತ ಮೊದಲು ಅವು ಅದಾವು ಅನ್ನುವಂತಹದ್ದನ್ನ ಇಲ್ಲಿ ಅವಧಾರಣೆ ಮಾಡಿರುವಂತಹದ್ದು ಯಾವುದ್ರ ದೃಷ್ಟಿ ಅಂತಂದ್ರೆ ಇಲ್ಲಿ ಅವಾಂತರ ಪ್ರಕೃತಿಯ ವಿಷಯಕವಾದದ್ದು ಅಂತ. ಅವಾಂತರ ಅಂದ್ರೆ ಇಲ್ಲಿ ಹಿರಣ್ಯ ಗರ್ಭ ಅನ್ನುವಂತ ಅವಾಂತರ ಪ್ರಕೃತಿಯನ್ನು ಇಟ್ಟುಕೊಂಡೇ ಆ ಪ್ರಾಣಗಳು ಸೃಷ್ಟಿ ಪೂರ್ವದಲ್ಲಿ ಇದ್ದು ಅಂತ ಹೇಳೈತಿ ಅಂತ ಹಿಂಗ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು. ಅಂದ್ರೆ ಇದು ಜಗತ್ ಕಾರಣವಾಗಿರ್ತಕ್ಕಂಥ ಬ್ರಹ್ಮವನ್ನು ಕುರಿತು ಹೇಳಿದ್ದಲ್ಲ ಅಂತ. ಮೂಲ ಕಾರಣವಾಗಿರ್ತಕ್ಕಂಥ ಬ್ರಹ್ಮದೊಳಗ ಪ್ರಾಣಗಳು ಇಲ್ಲವೇ ಇಲ್ಲ. ಯಾಕೆ ಶ್ರುತಿನೇ ಹೇಳೈತಲ್ರಿ, ಯಾವ್ದು ಅಪ್ರಾಣ ಅಮನಸ್ಕಃ ಶುಭ್ರಃ ಹೆಕ್ಷರಾತ್ ಪರತಃಪರಃ ಅಂತ ಹೇಳಿ ಹಿಂಗ ಶ್ರುತಿ ಬೋಧ ಮಾಡ್ಕೊಂಡು ಬಂದೈತಲ್ರಿ ಇವಾಗ. ಅದಕ್ಕಿಷ್ಟು ಹೇಳ್ಕೊಂಡು ಬಂದ್ರಿ ಈಗ. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಅವಾಂತರ ಪ್ರಕೃತಿ ವಿಷಯಂ ತು ಏತತ್ ಸ್ವವಿಕಾರಾಪೇಕ್ಷಂ ಪ್ರಾಗುತ್ಪತ್ತೇಃ ಪ್ರಾಣಾನಾಂ ಸದ್ಭಾವಧಾರಣಂ ಇತಿ ದ್ರಷ್ಟವ್ಯಂ. ಇಲ್ಲಿ ಮತ್ತೊಂದು ಪ್ರಕೃತಿ ವಿಷಯಕವಾಗಿರ್ತಕ್ಕಂಥದ್ದು ಯಾವುದು, ಈ ಉತ್ಪತ್ತಿಗಿಂತ ಸೃಷ್ಟಿಯ ಉತ್ಪತ್ತಿ ಪೂರ್ವದಲ್ಲಿ ಪ್ರಾಣಗಳು ಅದಾವು ಅನ್ನುವಂತ ಈ ಅವಧಾರಣೆ ಅನ್ನುವಂತಹದ್ದನ್ನ ನಾವು ಅವಾಂತರ ಪ್ರಕೃತಿ ಅಂದ್ರೆ ಏನು, ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನ ಅಲ್ಲಿ ವಿಷಯಕವಾಗಿ ಅಲ್ಲಿ ಪ್ರಾಣಗಳು ಅದಾವು ಅಂತ ಹೇಳಿದ್ದಾರೆ ಹೊರತು ಮೂಲವಾಗಿರ್ತಕ್ಕಂಥ ಪರಬ್ರಹ್ಮದ ವಿಷಯಕವಾಗಿ ಅಲ್ಲಿ ಹೇಳಿಲ್ಲ ಅಂತ ಏನ್ ತಿಳ್ಕೊಳ್ಬೇಕಂತ ಹೇಳಿದ್ರು. ಇನ್ನ ವ್ಯಾಕೃತ ವಿಷಯಾಣಾಮಪಿ ಭೂಯಸೀನಾಂ ಅವಸ್ಥಾನಾಂ ಶ್ರುತಿ ಸ್ಮೃತ್ಯೋಃ ಪ್ರಕೃತಿ ವಿಕೃತಿ ಭಾವ ಪ್ರಸಿದ್ಧೇಃ. ವ್ಯಾಕೃತ ವಿಷಯಾಣಾಮಪಿ, ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅಂತಂದ್ರೆ ವ್ಯಾಕೃತ ಅಂತಂದ್ರೆ ವಿಕಾರವಾಗಿರ್ತಕ್ಕಂಥ ಒಂದು ಅಪೇಕ್ಷೆಯಿಂದ ಈ ಅವಾಂತರ ಪ್ರಕೃತಿ ಅನ್ನುವಂತಹದ್ದು ಇದು ವಿಕಾರದ ಅಪೇಕ್ಷೆಯಿಂದ ಹೇಳಿದ್ದು ಅಂತ ತಿಳ್ಕೊಳ್ಬೇಕು. ಇಲ್ಲಿ ವ್ಯಾಕೃತ ವಿಷಯಕವಾಗಿರ್ತಕ್ಕಂಥ ಅನೇಕ ಅವಸ್ಥೆಗಳಿಗೂ ಕೂಡ ಆ ಒಂದು ಪ್ರಕೃತಿ ವಿಕಾರ ಭಾವವನ್ನು ಹೇಳಿದ್ದು ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗೈತಿ ಅಂತ. ವ್ಯಾಕೃತ ಅಂತಂದ್ರೆ ಇಲ್ಲಿ ನಾಮರೂಪಗಳಿಂದ ತೋರ್ತಕ್ಕಂಥ ಈ ಪ್ರಪಂಚ ಅಂತ. ಇಲ್ಲಿ ಅನೇಕ ಅವಸ್ಥೆಗಳಿಗೂ ಕೂಡ ಈ ಪ್ರಕೃತಿಯ ವಿಕಾರ ಭಾವನ್ನ ಹೇಳಿದ್ದಾರೆ. ಇದು ಶ್ರುತಿ ಸ್ಮೃತಿಗಳಲ್ಲಿ ಇದು ಪ್ರಸಿದ್ಧ ಅಂತ ಹೇಳ್ತಾರೆ. ಅಂದ್ರೆ ಈ ವ್ಯಾಕೃತವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಒಂದಕ್ಕೊಂದು ಕಾರಣವಾಗಿಯೂ ಕಾರ್ಯವಾಗಿಯೂ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದು ಕಂಡು ಬಂದದ ಅಂತ. ಈಗ ಉದಾಹರಣೆಗೆ ಈಗ ಪಂಚಭೂತಗಳು ಅದಾವು, ಅವುಗಳಿಂದ ಈ ಭೌತಿಕವಾಗಿರ್ತಕ್ಕಂಥ ದೇಹಾದಿಗಳು ಉತ್ಪತ್ತಿಯಾಗಿದ್ದಾವೆ. ದೇಹಾದಿಗಳ ಉತ್ಪತ್ತಿಗೆ ಕಾರಣ ಯಾವುದು, ಪಂಚಭೂತಗಳು. ಪಂಚಭೂತಗಳಿಗೆ ಕಾರಣ ಯಾವುದು, ಪಂಚ ತನ್ಮಾತ್ರೆಗಳು. ಪಂಚ ತನ್ಮಾತ್ರೆಗಳಿಗೆ ಕಾರಣ ಯಾವುದು, ಅಲ್ಲಿ ಮಹತ್ತತ್ವ ಇತ್ಯಾದಿ ಬರ್ತಾವ. ಅಲ್ಲಿ ಅವ್ಯಕ್ತ, ಅಲ್ಲಿ ಅಹಂಕಾರ ಇವೆಲ್ಲ ಬರ್ತಾ ಇದಾವಲ್ರಿ ಅವು. ಅಂದ್ರೆ ಅವು ಒಂದಕ್ಕೊಂದು ಹಿಂಗ್ ಕಾರ್ಯಕಾರಣ ಭಾವ ಹೊಂದಿದಾವ ಅಂತ. ಈ ಪ್ರಪಂಚದೊಳಗೂ ಕೂಡ ಒಂದಕ್ಕೊಂದು ಅಲ್ಲಿ ಒಂದು ಒಂದು ಕಾರಣ ಅದ, ಒಂದು ಕಾರ್ಯ ಅದ ಅಂತ. ಈ ಕಾರ್ಯಕಾರಣ ಭಾವ ಅನ್ನುವಂತ ಶ್ರುತಿಗಳಲ್ಲಿ ಅದನ್ನ ಹೇಳ್ಕೊಂಡು ಬಂದದ ಅಂತ. ಹೆಂಗ ಈಗ ತಸ್ಮಾದ್ ಏತಸ್ಮಾದ್ ಆತ್ಮನಕ ಸಂಭೂತ ಆಕಾಶಾದ್ವಾಯು
ವಾಯೋರ್ ಅಗ್ನಿ ಅಲ್ಲಿ ಶ್ರುತಿ ಹೇಳ್ತೈತಲ್ರಿ. ಅಲ್ಲಿ ಆಕಾಶದಿಂದ ವಾಯು ಹುಡ್ತು, ವಾಯುವಿನಿಂದ ಅಗ್ನಿ ಹುಡ್ತು, ಅಗ್ನಿಯಿಂದ ಜಲ ಹುಡ್ತು, ಜಲದಿಂದ ಪೃಥ್ವಿ ಹುಡ್ತು. ಅಂದಾಗ ಪೃಥ್ವಿ ಕಾರಣ ಜಲ, ಜಲಕ್ಕೆ ಕಾರಣ ಯಾವುದು? ಅಗ್ನಿ, ಅಗ್ನಿ ಕಾರಣ ಯಾವುದು? ವಾಯು, ವಾಯು ಕಾರಣ ಯಾವುದು? ಆಕಾಶ. ಮತ್ತೆ ಅಲ್ಲಿ ಒಂದು ಕಾರ್ಯಕಾರಣ ಬಹುದಾವಲ್ರಿ. ಆಕಾಶ ಕಾರಣ ಆಯ್ತು, ವಾಯು ಕಾರ್ಯ ಆಯ್ತು, ವಾಯು ಕಾರಣ ಆಯ್ತು, ಅಗ್ನಿ ಕಾರ್ಯ ಆಯ್ತು, ಅಗ್ನಿ ಕಾರಣ ಆಯ್ತು, ಜಲ ಕಾರ್ಯ ಆಯ್ತು. ಹಿಂಗ ಕಾರ್ಯಕಾರಣ ಭಾವನ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿಯೂ ಕೂಡ ಇದು ಹೇಳಿದ್ದು ನಮಗೆ ಕಂಡು ಬರ್ತಾ ಇದೆ ಅಂತ. ಹೀಗೆ ರೀತಿ ಅರ್ಥ ಮಾಡುವುದು ಶ್ರುತಿ ಸ್ಮೃತಿಗಳ ವಿರೋಧ ಆಗುವುದಿಲ್ಲ ಅಂತ. ಇದು ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧ ಅದು. ಇಲ್ಲಿ ವ್ಯಾಕೃತ ವಿಷಯಕವಾಗಿರ್ತಕ್ಕ, ವ್ಯಾಕೃತ ವಿಷಯ ಅಂದ್ರೆ ಏನು? ನಾನಾ ನಾಮರೂಪಗಳಿಂದ ತೋರ್ತಕ್ಕಂಥ ಈ ಪ್ರಪಂಚ ಅಂತ. ಅಲ್ಲಿ ಆಗುವಂತ ಅನೇಕ ಅವಸ್ಥೆಗಳಿಗೂ ಕೂಡ ಇಲ್ಲಿ ಪ್ರಕೃತಿ ವಿಕಾರ ಭಾವ. ಪ್ರಕೃತಿ ಅಂದ್ರೆ ಕಾರ್ಯ ಕಾರಣ ಭಾವ ಅಂತ. ಪ್ರಕೃತಿ ಅಂದ್ರೆ ಕಾರಣ, ವಿಕಾರ ಅಂದ್ರೆ ಕಾರ್ಯ ಅಂತ. ಇದು ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿ ಐತಿ ಅಂತ ಹೇಳಿ ಇಷ್ಟು ಹೇಳ್ಕೊಂಡು ಬಂದ್ರು. ಇನ್ನು ಮತ್ತು ಮುಂದೆ ಭಾಷೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ವಿಯದಧಿಕರಣೆ ಹಿ ಗೌಣ್ಯ ಸಂಭವಾತ್ ಇತಿ ಪೂರ್ವ ಪಕ್ಷಸೂತ್ರತ್ವಾತ್ ಗೌಣಿ ಜನ್ಮಶ್ರುತಿ ಅಸಂಭವಾತ್ ಇತಿ ವ್ಯಾಖ್ಯಾತಂ. ವಿಯದಧಿಕರಣೆ, ವಿಯತ್ ಅಂತಂದ್ರೆ ಅಲ್ಲಿ ಆಕಾಶಾದಿಗಳ ಉತ್ಪತ್ತಿಯನ್ನು ಹೇಳ್ತಕ್ಕಂಥ ಒಂದು ಅಧಿಕರಣದಲ್ಲಿ ಅಂತ. ಆಕಾಶಾದಿಗಳು ಕೂಡ ಉತ್ಪತ್ತಿಯಾಗಿದ್ದಾವೆ ಅಂತ ಅಲ್ಲಿ ಹಿಂದೆ ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಗೌಣ್ಯ ಸಂಭವಾತ್, ಅದು ಪೂರ್ವಪಕ್ಷ ಸೂತ್ರ. ಪೂರ್ವಪಕ್ಷಿ ಏನ್ ಹೇಳ್ತಾನ? ಆಕಾಶಗಳು ಉತ್ಪತ್ತಿ ಆಗಿಲ್ಲ ಅಂತ. ಆಕಾಶಾದಿಗಳ ಉತ್ಪತ್ತಿಯನ್ನ ಹೇಳಿರ್ತಕ್ಕಂಥ ಶ್ರುತಿ ಅದು ಗೌಣ ಅಂತ. ಅದು ವೇದ ಅಧಿಕರಣದಲ್ಲಿ ಬಂದೈತಿ, ಹಿಂದಿನ ಅಧಿಕರಣದಲ್ಲಿ ಹೇಳ್ಕೊಂಡು ಬಂದಾರ ಅದನ್ನ. ಆಕಾಶಾದಿಗಳ ಉತ್ಪತ್ತಿ ಪ್ರಕರಣದೊಳಗ ಅಲ್ಲಿ ಪೂರ್ವಪಕ್ಷಿ ಆಕಾಶಾದಿಗಳು ಉತ್ಪತ್ತಿ ಆಗಿಲ್ಲ ಅಂತ ಹೇಳ್ತಾನೆ. ಮತ್ತೆ ಶ್ರುತಿ ಹೇಳ್ತಾ ಇದ್ದಾವಲ್ಲ ಅಂತಂದ್ರೆ ತಸ್ಮಾದ್ ಆಕಾಶ ಆತ್ಮನ ಸಂಭೂತ ಅಂತ ಹೇಳೈತಲ್ರಿ. ಈಗ ಅಲ್ಲಿ ಆತ್ಮನ ಆಕಾಶ ಸಂಭೂತ ಅಂತ ಅಲ್ಲಿ ಹೇಳೈತಲ್ಲ ಅಂತಂದ್ರೆ ಅದು ಗೌಣ ಅಂತ ಹೇಳ್ತಾ ಇದ್ದ ನಾವು. ಅದು ಅಸಂಭವ. ಆ ಗೌಣ ಅನ್ನೋದು ಸಂಭವಿಸುವುದಿಲ್ಲ ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇದು ಪೂರ್ವಪಕ್ಷ ಸೂತ್ರವಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಜನ್ಮಶ್ರುತಿ ಅನ್ನುವಂತಹದ್ದು ಗೌಣ. ಯಾಕಂದ್ರೆ ಆಕಾಶಕ್ಕೆ ಉತ್ಪತ್ತಿ ಸಂಭವಿಸುವುದಿಲ್ಲ ಅಂತ ಹೇಳಿ ಅಲ್ಲಿ ಅವನು ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದ. ಆ ಶ್ರುತಿ ಗೌಣ ಅನ್ನುವಂತ ಸಂಭವಿಸಲ್ಲ ಅಂತ ಅಲ್ಲಿ ಹೇಳಿದ್ದ ಅದನ್ನ. ಪೂರ್ವಪಕ್ಷ ಸೂತ್ರತ್ವಾತ್ ಗೌಣಿ ಜನ್ಮಶ್ರುತಿ ಅಸಂಭವಾತ್ ಇತಿ ವ್ಯಾಖ್ಯಾತಂ. ಜನ್ಮಶ್ರುತಿ ಅನ್ನುವಂಥದ್ದಲ್ಲಿ ಗೌಣ, ಯಾಕಂದ್ರೆ ಆಕಾಶಕ್ಕೆ ಉತ್ಪತ್ತಿನೂ ಸಂಭವಿಸುವುದಿಲ್ಲ ಅಂತ ಹೇಳಿ ಅದನ್ನ ಹಿಂದೆ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ರು ಅದನ್ನ. ಪ್ರತಿಜ್ಞಾನಾಚ ತತ್ರ ಸಿದ್ಧಾಂತೋ ಅಭಿಹಿತ. ಯಾಕಂದ್ರೆ ಈ ಜಗತ್ತನ್ನುವಂತಹದ್ದು ಇದು ಬ್ರಹ್ಮದ ಒಂದು ಕಾರ್ಯ. ಈ ಜಗತ್ತನ್ನುವಂತಹದ್ದು ಬ್ರಹ್ಮದಿಂದ ಉತ್ಪತ್ತಿಯಾಗ್ಯದ. ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಕಾರ್ಯಕಾರಣಗಳಲ್ಲಿ ಒಂದು ಭೇದ ಅನ್ನುವಂತಹದ್ದಿಲ್ಲ. ಕಾರ್ಯ ಕಾರಣವನ್ನು ಬಿಟ್ಟಿರೋದಿಲ್ಲ ಅಂತ. ಹಂಗ ಈ ಜಗತ್ತು ಬ್ರಹ್ಮವನ್ನು ಬಿಟ್ಟು ಬೇರೆ ಇಲ್ಲ ಅಂತ. ಈಗೊಂದು ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡಿದ್ದಾರೆ. ಈ ಪ್ರತಿಜ್ಞೆ ಹಾನಿ ಆಗಬಾರ್ದಪ್ಪ ಅಂಥೇಳಿ, ಯಾಕ ಪ್ರತಿಜ್ಞೆ ಹಾನಿ ಆಗ್ತದ. ಈ ಬ್ರಹ್ಮಕ್ಕಿಂತ ಜಗತ್ತು ಬೇರೆ ಅಂತ ನಾವು ಹೇಳಿದ್ರೆ ಪ್ರತಿಜ್ಞೆ ಹಾನಿ ಆಗ್ತದ. ಅದಕ್ಕೆ ಆ ಪ್ರತಿಜ್ಞೆ ಹಾನಿ ಆಗಬಾರದಂತ ಹೇಳಿ ಅಲ್ಲಿ ಏನ್ ಮಾಡಿದಾರ, ಈ ಜಗತ್ತನ್ನುವಂಥದ್ದು ಬ್ರಹ್ಮಕ್ಕಿಂತ ವ್ಯತಿರಿಕ್ತವಾಗಿ ಅಲ್ಲ ಅಂತ ಅಲ್ಲಿ ಸಿದ್ಧ ಮಾಡಿದ್ದಾರೆ. ಮತ್ತು ಬ್ರಹ್ಮಕ್ಕಿಂತ ಈ ಜಗತ್ತು ಬೇರೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಜ್ಞೆ ಹಾನಿಯಾಗಿ ಹೋಗ್ಬಿಡ್ತೈತೆ ಅಲ್ಲಿ. ಅದಕ್ಕೆ ಅಲ್ಲಿ ಸಿದ್ಧಾಂತವನ್ನು ಹೇಳ್ಕೊಂಡು ಬಂದಿದ್ದಾರೆ. ಇಹತು ಸಿದ್ಧಾಂತ ಸೂತ್ರತ್ವಾತ್ ಗೌಣ್ಯಾತು ಜನ್ಮ ಶ್ರುತೇರ ಸಂಭವಾತ್ ಇತಿ ವ್ಯಾಖ್ಯಾತಂ. ಇಲ್ಲಿ ಆದ್ರೂ ಕೂಡ ಇಲ್ಲಿ ಆ ಸಿದ್ಧಾಂತ ಸೂತ್ರತ್ವಾತ್, ಇದು ಸಿದ್ಧಾಂತ ಸೂತ್ರ ಯಾವುದು? ಗೌಣ್ಯಾತು ಜನ್ಮಶ್ರುತೇರ ಸಂಭವಾತ್. ಇಲ್ಲಿ ಆಕಾಶ ಇದ್ಯಾವುದು ಪ್ರಾಣಾದಿಗಳ ಒಂದು ಉತ್ಪತ್ತಿ ಅನ್ನುವಂತಹದ್ದು ಹೇಳಿದ್ದು ಗೌಣ ಅಂತೇ ನಮ್ಮ ಪೂರ್ವ ಪಕ್ಷಿ ಹೇಳಿದ್ನಲ್ಲ,
ಇದು ಅಸಂಭವ ಅಂತ ಹೇಳಿದ್ರಿ ಇಲ್ಲಿ. ಇತಿ ವ್ಯಾಖ್ಯಾತಂ, ಇದನ್ನ ವ್ಯಾಖ್ಯಾನವನ್ನ ಮಾಡಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಗೌಣ ಜನ್ಮ ಶ್ರುತಿ ಅನ್ನುವಂತ ಸಂಭವಿಸುವುದಿಲ್ಲವಾದ್ದರಿಂದ ಇಲ್ಲಿ ಪ್ರಾಣಗಳು ಹುಟ್ಟುತ್ತವೆ ಅನ್ನುವಂತಹದ್ದನ್ನೇ ಇಲ್ಲಿ ವ್ಯಾಖ್ಯಾನ ಮಾಡ್ದಂಗಾಯ್ತು. ಇವಾಗ ಇಲ್ಲಿ ಒಟ್ಟು ಸಿದ್ಧಾಂತವನ್ನು ಹೇಳ್ದಂಗಾಯ್ತು ಅಂತ. ತದನುರೋಧೇನ ತು ಇಹಾಪಿ ಗೌಣೇ ಜನ್ಮ ಶ್ರುತಿ ಅಸಂಭವಾತಿಥಿ ವ್ಯಾಚಕ್ಷಾಣೈ ಪ್ರತಿಜ್ಞಾಹಾನಿ ಉಪೇಕ್ಷಿತಾ ಸ್ಯಾತ್. ಆದ್ರೆ ಇಲ್ಲಿ ಪೂರ್ವ ಪಕ್ಷೆಯ ಒಂದು ಸೂತ್ರದ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನಾವಿಲ್ಲಿ ಆ ಜನ್ಮ ಶ್ರುತಿ ಅನ್ನುವಂತಹದ್ದು ಗೌಣ. ಯಾಕಂದ್ರೆ ಪ್ರಾಣಾದಿಗಳಿಗೆ ಉತ್ಪತ್ತಿ ಅನ್ನುವಂತಹದ್ದು ಇದು ಸಂಭವಿಸುವುದಿಲ್ಲ ಅಂಥೇಳಿ ಈ ರೀತಿ ಒಂದು ವ್ಯಾಖ್ಯಾನ ಮಾಡಿದ್ದು ಎದಕ್ಕಪ್ಪ ಅಂತಂದ್ರೆ ಇದು ಪ್ರತಿಜ್ಞಾ ಹಾನಿ ಆಗಬಾರದು ಅಂತ. ಕೆಲವರು ಅದು ಅಸಂಭವ ಅಂತ ಹೇಳ್ತಾರೆ. ಆ ಪ್ರಾಣಾದಿಗಳ ಉತ್ಪತ್ತಿಯನ್ನ ಆ ಶ್ರುತಿಗಳಲ್ಲಿ ಹೇಳಿದ್ದು ಅದು ಗೌಣ ಅಂತ ಈ ರೀತಿಯಾಗಿ ಪ್ರತಿಜ್ಞಾ ಹಾನಿಯನ್ನ ನಾವು ಅಲ್ಲಿ ಹೇಳ್ಕೊಂಡ್ ಬಂದಿದ್ದಾರ. ಅಂದ್ರೆ ಕೆಲವರು ಆ ರೀತಿ ಅರ್ಥ ಮಾಡ್ತಾ ಇದ್ದಾರೆ. ಅವರು ಆ ಪ್ರತಿಜ್ಞಾ ಹಾನಿಯನ್ನ ಅವರ ಸಡ್ಡೆ ಮಾಡ್ದಂಗ ಆಗ್ತದ ಅಂತ. ಕೆಲವು ವ್ಯಾಖ್ಯಾನಕಾರರು ಆ ರೀತಿ ಹೇಳ್ತಾ ಇದ್ದಾರೆ, ಅದು ಸರಿಯಲ್ಲ ಅಂತ. ತದನುರೋಧೇನ ತು ಇಹಾಪಿ ಗೌಣಿ ಜನ್ಮಸುಖ ಸಂಭಾವಿತಿ ವ್ಯಾಚಕ್ಷಾಣೈ ಪ್ರತಿಜ್ಞಾನಿ ಉಪೇಕ್ಷಿತ ಸ್ಯಾತ್. ಇಷ್ಟು ವಿಷಯವನ್ನ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇನ್ನ ತತ್ ಪ್ರಾಕ್ ಶ್ರುತಿಶ್ಚ, ಅದಕ್ಕಿಂತಲೂ ಮುಂಚೆ ಇಲ್ಲಿ ಪ್ರಾಣಶ್ರುತಿ ಅನ್ನುವಂತಹದ್ದಿರುವುದರಿಂದಲೂ ಕೂಡ ಇದು ಮುಖ್ಯವೇ ಅಂತ ಹೇಳ್ತಾರೆ. ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಇತಶ್ಚ ಆಕಾಶಾದೀನಾಮಿವ ಪ್ರಾಣಾನಾಮಪಿ ಮುಖ್ಯೈವ ಜನ್ಮ ಶ್ರುತಿ. ಈಗ ಆಕಾಶಾದಿಗಳು ಯಾವ ರೀತಿಯಾಗಿ ಬ್ರಹ್ಮದಿಂದ ಉತ್ಪತ್ತಿಯಾಗಿದ್ದಾವೆಯೋ ಅಲ್ಲಿ ಶ್ರುತಿ ಅನ್ನುವಂಥದ್ದು ಮುಖ್ಯವಾಗಿ ಹೇಳ್ತದೆ. ಅದು ಆ ಶ್ರುತಿ ಮುಖ್ಯವಾದದ್ದು, ಅದು ಗೌಣ ಅಲ್ಲ. ಆಕಾಶಾದಿಗಳು ಬ್ರಹ್ಮದಿಂದ ಉತ್ಪತ್ತಿ ಆಗ್ತವೆ ಎನ್ನುವಂತಹದ್ದು ಅದು ಮುಖ್ಯ ಶ್ರುತಿ. ಹಾಗೆ ಇಲ್ಲಿ ಪ್ರಾಣಾನಾಮಪಿ ಮುಖ್ಯವ ಜನ್ಮ ಶ್ರುತಿ. ಪ್ರಾಣಗಳು ಕೂಡ ಈ ಆತ್ಮನಿಂದಲೇ ಉತ್ಪತ್ತಿ ಆಗ್ತವೆ ಅಂತ ಏನು ಹೇಳುವಂತ ಶ್ರುತಿ ಏನದಲ್ಲ, ಅದು ಮುಖ್ಯವೇ ಅಂತ. ಅದು ಮುಖ್ಯ ಶ್ರುತಿ, ಅದು ಗೌಣ ಅಲ್ಲ ಅಂತ. ಓದಿಲ್ರಿ ಈಗ ಆಕಾಶವೇ ಮೊದಲಾದವುಗಳಂತೆ ಇಲ್ಲಿ ಪ್ರಾಣಗಳ ಜನ್ಮವನ್ನು ಹೇಳುವಂತ ಶ್ರುತಿಯಲ್ಲಿ ಮುಖ್ಯವೇ ಅಂತ ಹೇಳ್ಕೊಂಡು ಬಂದ್ರು. ಜಾಯತೆ ಇತ್ಯೇಕಂ ಜನ್ಮವಾಚಿ ಪದಂ ಪ್ರಾಣೇಶು ಪ್ರಾಕ್ ಶ್ರುತಂ ಸತ್ ಉತ್ತರೇಶ್ವಪಿ ಆಕಾಶಾದಿಷು ಅನುವರ್ತತೆ. ಯತ್ ಅಂದ್ರೆ ಯಾವ ಜಾಯತೆ ಇತ್ಯೇಕಂ ಜನ್ಮವಾಚಿ ಪದಂ, ಇಲ್ಲಿ ಜಾಯತೆ ಅಂತಂದ್ರೆ ಏನು, ಉತ್ಪತ್ತಿಯಾಗುತ್ತದೆ ಅಂತ. ಯಾವ ಆತ್ಮನಿಂದ ಪ್ರಾಣ ಅನ್ನುವಂತಹದ್ದು ಉತ್ಪತ್ತಿ ಆಗ್ತದ ಅಂದ್ರೆ ಪ್ರಾಣ ಹುಟ್ಟಿದಾನೆ ಅಂತ. ಎದರಿಂದ? ಆತ್ಮನಿಂದ. ಜನ್ಮವಾಚಿ ಪದಂ, ಇದು ಜನ್ಮವನ್ನ ಹೇಳ್ತಕ್ಕಂತ ಒಂದು ಪದ. ಇದು ಆ ಪದ ಅನ್ನುವಂತಹದ್ದು ಅದು ಪ್ರಾಣೇಶು, ಪ್ರಾಣಗಳಲ್ಲಿ ಅಂತ. ಪ್ರಾಣೇಶು ಪ್ರಾಕ್ ಶ್ರುತಂ ಸತ್, ಅದು ಪ್ರಾಣಗಳಲ್ಲಿ ಆ ಒಂದು ವಾಕ್ಯ ಅಂದ್ರೆ ಪ್ರಾಣಗಳಲ್ಲಿ ಆ ಜನ್ಮವಾಚಿ ಪದ ಅನ್ನುವಂತಹದ್ದು ಅಂದ್ರೆ ಪ್ರಾಣಗಳು ಹುಟ್ಟುತ್ತವೆ ಅನ್ನುವಂತ ಈ ಜನ್ಮವನ್ನ ಹೇಳುವಂತ ಈ ಪದ ಅನ್ನುವಂತಹದ್ದು ಇದು ಪೂರ್ವದಲ್ಲಿ ನಾವು ಕೇಳಲ್ಪಟ್ಟಿದ್ದೇವೆ. ಇದು ಅದನ್ನ ನಾವು ಶ್ರುತಿಯಲ್ಲಿ ಹೇಳೈತಲ್ಲ ಈಗ ಅದನ್ನ. ಅದೇ ಶ್ರುತಿ ಮತ್ತೆ ಮುಂದೆ ಏನ್ ಹೇಳ್ತದ, ಉತ್ತರೇಶ್ವಪಿ ಆಕಾದಿಸು ಅನುವರ್ತತೆ. ಮುಂದೆ ಉತ್ತರದಲ್ಲಿ ಅಂತಂದ್ರೆ ಏನು, ಪ್ರಾಣಗಳ ಉತ್ಪತ್ತಿಯನ್ನ ಹೇಳಿದ ನಂತರದೊಳಗ ಮುಂದೆ ಆಕಾಶಾದಿಗಳಲ್ಲಿಯೂ ಕೂಡ ಅದೇ ಅನುವೃತ್ತವಾಗೈತಿ ಅಂತ. ಯಾವ ರೀತಿ ಪ್ರಾಣಗಳ ಒಂದು ಉತ್ಪತ್ತಿ ಅನ್ನುವಂತಹದ್ದನ್ನ ಶ್ರುತಿಗಳಲ್ಲಿ ಹೆಂಗ್ ಹೇಳೈತಲ್ಲ, ಅದೇ ಮುಂದೆ ಆಕಾಶಾದಿಗಳಲ್ಲಿಯೂ ಕೂಡ ಅದೇ ಅನುವೃತ್ತ ಆಗ್ತದ ಅಂತ. ಅದ ಮುಂದುವರ್ಕೊಂಡು ಹೋಗ್ತೈತೆ ಅಂತದು. ಆಕಾಶ ಕೂಡ ಹುಡ್ತಾವೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ತದ ಅಂತ. ಏತಸ್ಮಾತ್ ಜಾಯತೆ ಪ್ರಾಣಃ ಇತ್ಯತ್ರ, ಅಂದ್ರೆ ಇದರಿಂದ, ಇವನಿಂದ ಅಂದ್ರೇನು, ಆತ್ಮನಿಂದ ಆಕಾಶ ಅನ್ನೋ ಇದು ಪ್ರಾಣ ಅನ್ನುವಂತಹದ್ದು ಹುಟ್ಟುತ್ತದೆ ಅಂತ ಹೇಳಿ ಈ ರೀತಿ ಶ್ರುತಿಯೊಳಗ ಹೇಳ್ಕೊಂಡು ಬಂದದ. ಇತ್ಯತ್ರ ಆಕಾಶಾದಿಸು ಮುಖ್ಯಂ ಜನ್ಮ ಇತಿ ಪ್ರತಿಷ್ಠಾಪಿತಂ. ಇದು ಆಕಾಶಾದಿಗಳಲ್ಲಿಯೂ ಕೂಡ
ಈ ಒಂದು ಜನ್ಮಶ್ರುತಿ ಅನ್ನುವಂಥ ಇದು ಮುಖ್ಯ ಅಂತ ಇಲ್ಲಿ ನಾವು ನಿರ್ಣಯ ಮಾಡ್ದಂಗೆ ಆಯ್ತು ಇವಾಗ. ಆಕಾಶದ ವಿಷಯದಲ್ಲಿಯೂ ಕೂಡ ಈ ಜನ್ಮ ಆಕಾಶ ಹುಟ್ಟುತ್ತಾವೆ ಎನ್ನುವಂತ ಈ ಏನು ಶ್ರುತಿ ಅನ್ನುವಂತಹದ್ದಲ್ಲ, ಇದು ಬಹಳ ಮುಖ್ಯವೇ ಅಂತ ಹೇಳಿ ಇದನ್ನು ಹಿಂದೂ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇತಿ ಪ್ರತಿಷ್ಠಾಪಿತಂ ಅಂದ್ರೆ ಏನು, ಆಕಾಶಾದಿಗಳು ಕೂಡ ಹುಟ್ಟುತ್ತವೆ ಎನ್ನುವಂತಹದ್ದು ಇದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಶ್ರುತಿ ಇದು ಗೌಣ ಅಲ್ಲ, ಇದು ಮುಖ್ಯ ಅಂತ ಹೇಳಿ ಇತಿ ಪ್ರತಿಷ್ಠಾಪಿತಂ, ನಾವು ಇದನ್ನು ಹಿಂದೆನೇ ಸ್ಥಾಪನಾ ಮಾಡಿಬಿಟ್ಟೇವಿ ಅಂತ. ತತ್ ಸಾಮಾನ್ಯಾತ್ ಪ್ರಾಣೇಶ್ವಪಿ ಮುಖ್ಯಮೇವ ಜನ್ಮ ಭವಿತುಂ ಅರ್ಹತಿ, ಅದಕ್ಕೆ ಸಮಾನವಾಗಿ ಅಂತ ಹೇಳ್ತಾ ಇದ್ದಾರೆ. ಆಕಾಶಾದಿಗಳು ಹುಟ್ಟುತ್ತವೆ ಅಂತೇನು ಶ್ರುತಿ ಎನ್ನುವಂತಹದ್ದು ಮುಖ್ಯವಾಗಿ ಹೇಳಿತ್ತಲ್ಲ, ಇದಕ್ಕೆ ಸಮಾನವಾಗಿ ಇಲ್ಲಿ ಪ್ರಾಣಗಳ ಜನ್ಮವು ಕೂಡ ಮುಖ್ಯವೇ ಆಗಿರಬೇಕು ಅಂತ. ಪ್ರಾಣೇಶ್ವಪಿ ಮುಖ್ಯಮೇವ ಜನ್ಮ ಭವಿತುಂ ಅರ್ಹತಿ ಅಂತ, ಪ್ರಾಣಾದಿಗಳಲ್ಲಿಯೂ ಕೂಡ ಆ ಜನ್ಮ ಅನ್ನುವಂಥದ್ದು ಹುಟ್ಟುತ್ತವೆ ಎನ್ನುವಂತಹದ್ದು ಇದು ಮುಖ್ಯವೇ ಆಗಿರ್ತದ ಅಂತ ಹೇಳಿದರು. ಆಕಾಶಾದಿಗಳು ಹುಟ್ಟುತ್ತವೆ ಎನ್ನುವಂತಹದ್ದು ಯಾವ ರೀತಿಯಾಗಿ ಮುಖ್ಯವಾಗಿ ಶ್ರುತಿಗಳು ಹೇಳ್ತಾ ಇದ್ದಾವೆಯೋ ಅದಕ್ಕೆ ಸಮಾನವಾಗಿಯೇ ಮತ್ತೆ ಇಲ್ಲಿ ಪ್ರಾಣಗಳ ಜನ್ಮವೂ ಕೂಡ ಅದು ಮುಖ್ಯವೇ ಆಗಿರಬೇಕು ಅಂತ. ಅಂದ್ರೆ ಇಲ್ಲಿ ಹುಟ್ಟುತ್ತವೆ ಎನ್ನುವಂತ ಯಾವ ಒಂದು ವಾಕ್ಯ ಬರ್ತದಲ್ರಿ, ಅವು ಆಕಾಶಾದಿಗಳಿಗೆ ಮುಖ್ಯ ಜನ್ಮ ಇರುವುದರಿಂದ ಅದು ಪ್ರಾಣಗಳಿಗೂ ಕೂಡ ಮುಖ್ಯ ಜನ್ಮವೇ ಇರಬೇಕಾಯ್ತು ಅಂತಲ್ಲಿ. ಆಕಾಶಗಳಿಗೆ ಹೆಂಗ ಮುಖ್ಯ ಜನ್ಮವನ್ನು ಹೇಳೈತೋ, ಹುಟ್ಟುತ್ತದೆ ಜಾಯತೆ ಅಂದ್ರೆ ಹುಟ್ಟುತ್ತದೆ ಅನ್ನುವಂತಹದ್ದು ಹೇಳಿರ್ತಕ್ಕಂಥ ಈ ವಾಕ್ಯ ಆಕಾಶಾದಿಗಳಿಗೆ ಹೆಂಗ ಮುಖ್ಯ ಜನ್ಮ ಇದೆ ಅಂತ ಹೇಳೈತೋ, ಹಾಗೆ ಪ್ರಾಣಗಳಿಗೂ ಕೂಡ ಇದು ಮುಖ್ಯ ಜನ್ಮವೇ ಆಗಿರಬೇಕು ಅಂತ ಹೇಳಿ ಇಲ್ಲಿ ಈ ಒಂದು ವಾಕ್ಯದಿಂದ ಹೇಳ್ತಾ ಇದ್ದಾರೆ. ನಹಿ ಏಕಸ್ಮಿನ್ ಪ್ರಕರಣೆ ಏಕಸ್ಮಿನ್ಶ್ಚ ವಾಕ್ಯೇ ಏಕ ಏವ ಶಬ್ದಃ ಸಕೃತ್ ಉಚ್ಚರಿತಃ ಬಹುಭಿಃ ಸಂಬಂಧಮಾನಃ ಕ್ವಚಿತ್ ಮುಖ್ಯಃ ಕ್ವಚಿತ್ ಗೌಣ ಇತಿ ಅಧ್ಯವಸಾತುಂ ಶಕ್ಯಂ. ಈಗ ಇನ್ನೂ ಒಂದು ಮಾತು ಹೇಳ್ತಾರೆ, ಏಕಸ್ಮಿನ್ ಪ್ರಕರಣೆ, ಇಲ್ಲಿ ಪ್ರಕರಣವು ಕೂಡ ಒಂದೇ ಆಗೈತಿ, ಮತ್ತು ಏಕಸ್ಮಿನ್ ವಾಕ್ಯವೂ ಕೂಡ ಒಂದೇ ಅದ. ಪ್ರಕರಣನೂ ಒಂದೇ ಐತಿ, ವಾಕ್ಯನೂ ಒಂದೇ ಐತಿ. ಏಕ ಏವ ಶಬ್ದ, ಮತ್ತು ಶಬ್ದನೂ ಕೂಡ ಒಂದೇ ಐತಿ. ನೋಡಿ, ಪ್ರಕರಣನೂ ಒಂದೇ, ವಾಕ್ಯನೂ ಒಂದೇ, ಮತ್ತು ಒಂದೇ ಸಲ ಅಲ್ಲಿ ಉಚ್ಚಾರ ಮಾಡಿರ್ತಕ್ಕಂಥ ಒಂದು ಶಬ್ದ ಅನ್ನುವಂತಹದ್ದು. ಏಕ ಏವ ಶಬ್ದ ಸಕೃತ್ ಉಚ್ಚಾರಿತ, ಮತ್ತು ಒಂದೇ ಸಲ ಉಚ್ಚಾರ ಮಾಡ್ಯಾರಲ್ರಿ. ಸಕೃತ್ ಅಂದ್ರೆ ಒಂದೇ ಸಾರಿ ಉಚ್ಚರಿತ. ಬಹುಭಿಃ ಸಂಬಂಧ್ಯಮಾನಃ ಕ್ವಚಿತ್ ಮುಖ್ಯ ಕ್ವಚಿತ್ ಗೌಣ ಇತಿ ಅಧ್ಯವಸಾತು ನಹಿ ಶಕ್ಯಂ ಅಂತ. ಅಂಥ ಒಂದು ಪದಾರ್ಥವೇ ಸಂಬಂಧವಾಗಿದ್ರೆ ಒಂದು ಕಡೆಯಲ್ಲಿ ಅದು ಮುಖ್ಯ, ಇನ್ನೊಂದು ಕಡೆಯಲ್ಲಿ ಅದು ಗೌಣ ಅಂತ ಹೇಳಿ ನಿಶ್ಚಯಿಸ್ಲಿಕ್ಕೆ ಬರೋದಿಲ್ಲ ಅಂತ. ಒಂದು ಕಡೆ ನೋಡಿ, ಪ್ರಕರಣಗಳು ಬೇರೆ ಇದ್ದು ವಾಕ್ಯಗಳು ಬೇರೆ ಇದ್ದು ಅಂತಂದ್ರೆ ಈ ವಾಕ್ಯಕ್ಕೆ ಈ ಅರ್ಥ, ಈ ವಾಕ್ಯಕ್ಕೆ ಈ ಅರ್ಥ ಅಂತ ನಾವು ಹೇಳ್ಬೋದಾಗಿತ್ತು. ಆದ್ರೆ ಪ್ರಕರಣ ಒಂದೇ ಅದ, ವಾಕ್ಯನೂ ಒಂದೇ ಅದ, ಅದನ್ನ ಒಂದೇ ಸಲನೂ ಆ ಶಬ್ದವನ್ನು ಉಚ್ಚಾರ ಮಾಡಿದ್ದಾರೆ. ಬಹುಭಿಃ ಸಂಬಂಧ್ಯಮಾನಃ ಅಂದ್ರೆ ಇಲ್ಲಿ ಬಹುಭಿ ಅಂತಂದ್ರೆ ಏನು, ಅನೇಕವಾಗಿರ್ತಕ್ಕಂಥದ್ದು ಅಂತ. ಅನೇಕ ಅಂದ್ರೆ ಬಹಳಷ್ಟು ಪದಾರ್ಥಗಳಿಗೆ ಅದು ಸಂಬಂಧವಾಗಿದ್ರ ಅದು ಒಂದೇ ಕಡೆಯಲ್ಲಿ ಅದು ಒಂದು ಮುಖ್ಯ ಇನ್ನೊಂದು ಗೌಣ ಅಂತ ಹೇಳಿ ಹಿಂಗೆ ನಾವು ನಿಶ್ಚಯ ಮಾಡಾಕ ಬರೋದಿಲ್ಲ ಅಂತ. ಅಲ್ಲಿ ಒಂದೇ ಅರ್ಥ ಹೇಳ್ಬೇಕಲ್ಲಿ. ಯಾಕೆ ಜಾಯತೆ, ಏತಸ್ಮಾತ್ ಜಾಯತೆ ಅಂತಂದಾಗ ಅದು ಪ್ರಾಣದ ಉತ್ಪತ್ತಿಯನ್ನು ಹೇಳ್ತದ ಮತ್ತು ಆಕಾಶದ ಉತ್ಪತ್ತಿಯನ್ನು ಹೇಳ್ತದ ಅಂತ ನಾವು ತಿಳ್ಕೊಳ್ಬೇಕು ಅಂತ. ಇಲ್ಲಿ ಆಕಾಶಾದಿಗಳಲ್ಲಿ ಮುಖ್ಯ, ಪ್ರಾಣಾದಿಗಳಲ್ಲಿ ಗೌಣ ಅಂತ ನಾವು ಹಿಂಗ ಅರ್ಥ ಮಾಡ್ಕೊಳಕ್ ಬರಂಗಿಲ್ಲ. ಅದನ್ನ ಪ್ರಾಣಾದಿಗಳು ಕೂಡ ಅಲ್ಲಿ ಹುಟ್ಟುತ್ತದೆ ಅನ್ನುವಂಥದ್ದು ಅದರಲ್ಲಿ ಮುಖ್ಯವೇ. ಆಕಾಶಾದಿಗಳಲ್ಲಿ ಹೆಂಗ ಅದು ಹುಟ್ಟುತ್ತವೆ ಅನ್ನುವಂತಹದ್ದು ಅದು ಹೆಂಗ ಮುಖ್ಯ ಅದನೋ ಹಂಗ ಇಲ್ಲಿ ಪ್ರಾಣಾದಿಗಳು ಕೂಡ ಹುಟ್ಟುತ್ತವೆ ಅನ್ನುವಂತಹದ್ದು ಇದು ಮುಖ್ಯವೇ ಆಗ್ತೈತೆ ಹೊರತು ಇದನ್ನ ಗೌಣ ಅಂತ ನಾವು ಅರ್ಥ ಮಾಡಾಕ ಬರಂಗಿಲ್ಲ. ಯಾಕ ಪ್ರಕರಣ ಒಂದೇ ಐತಿ, ವಾಕ್ಯನೂ ಒಂದೇ ಐತಿ, ಶಬ್ದನೂ ಒಂದೇ ಐತಿ. ಅಲ್ಲಿ ನಾವು ಬೇರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ರು ಅದನ್ನ.
ಆ ತಥಾ ಸ ಪ್ರಾಣಮಸೃಜತ್ ಪ್ರಾಣಾತ್ ಶ್ರದ್ಧಾಂ. ಮತ್ತು ಶ್ರುತಿ ಪ್ರಶ್ನೆ ಉಪನಿಷತ್ತು ಏನ್ ಹೇಳಿದ? ಅದು ಪ್ರಾಣವನ್ನ ಸೃಷ್ಟಿ ಮಾಡ್ತು, ಪ್ರಾಣದಿಂದ ಶ್ರದ್ಧೆಯನ್ನ ಸೃಷ್ಟಿ ಮಾಡ್ತು ಅಂತ ಹಿಂಗ ಶ್ರುತಿ ಅನ್ನುವಂತಾದ್ ಹೇಳ್ಕೊಂಡು ಬಂದದ್ದು. ಮತ್ತೆ ಅದು ಪ್ರಾಣವನ್ನ ಸೃಷ್ಟಿ ಮಾಡ್ತು ಅಂತ ಹೇಳಿದ್ದರಿಂದ ಅದು ಪ್ರಾಣ ಅನ್ನುವಂತ ಹುಟ್ಟೈತಿ ಅಂದಂಗ ಆಯ್ತಲ್ಲ. ಆತ್ಮನಿಂದ ಪ್ರಾಣ ಹುಟ್ಟೈತಿ ಅಂತಾನೆ ಸಿದ್ಧ ಆಕೈತಿ. ಪ್ರಾಣದಿಂದ ಶ್ರದ್ಧಾಂ, ಪ್ರಾಣದಿಂದ ಶ್ರದ್ಧೆ ಅನ್ನುವಂಥದ್ದಲ್ಲಿ ಉತ್ಪತ್ತಿ ಆಯಿತು ಅಂತ. ಇತ್ಯತ್ರಾಪಿ ಪ್ರಾಣೇಶು ಶ್ರುತಃ ಸೃಜತಿ ಪರೇಶ್ವಪಿ ಉತ್ಪತ್ತಿಮತ್ಸು ಶ್ರದ್ಧಾದಿಸು ಅನುಸಜ್ಯತೆ. ನೋಡ್ರಿ ಅಲ್ಲಿ ಯಾವ ಪ್ರಕಾರವಾಗಿ ಅಲ್ಲಿ ಇನ್ನೂ ಒಂದು ಮಾತೇನು, ವೈರೂಪ್ಯ ಪ್ರಸಂಗಾತ್ ಅಂತ ಒಂದು ಶಬ್ದ ಬಂತು. ನಾವು ಆ ರೀತಿಯಾಗಿ ನಾವು ನಿಶ್ಚಯ ಮಾಡದೆ ಹೋದ್ರೆ ಅಲ್ಲಿ ವೈರೂಪ್ಯ ಪ್ರಸಂಗ ಅನ್ನುವಂತಹದ್ದು ಬರ್ತದ ಅಂತ. ವೈರೂಪ್ಯ ಅಂದ್ರೆ ಇಲ್ಲಿ ಅಲ್ಲಿ ವಿರುದ್ಧ ಆಗಿಬಿಡ್ತೈತೆ ಅಂತ. ಇದು ಒಂದೇ ವಾಕ್ಯ ಅಂತ ಆಗೋದೇ ಇಲ್ಲ ಅಂತ ಆಗ್ತೈತೆ ಅಲ್ಲಿ. ಅದು ಒಂದೇ ಪ್ರಕರಣ ಆದ್ರೂ ಕೂಡ ಇಲ್ಲಿ ಅನ್ನಂ ಬ್ರಹ್ಮ, ಆನಂದೋ ಬ್ರಹ್ಮ ಅಂತ ಹೇಳಿ ಇಲ್ಲಿ ಅನೇಕ ಅರ್ಥ ಇರಬಹುದು. ಆದ್ರೆ ಒಂದೇ ಪ್ರಕರಣದಲ್ಲಿ ಒಂದೇ ಶಬ್ದವನ್ನು ಒಂದು ಸಲ ಉಚ್ಚರಿಸುವುದಕ್ಕ ಅಲ್ಲಿ ಅನೇಕ ಅರ್ಥ ಬರಂಗಿಲ್ಲ ಅಂತ. ಅಲ್ಲಿ ಯಾಕೆ ವಿವೇಕಾಧಿಕರಣದೊಳಗೆ ಸಂಭೂತ ಅನ್ನುವಂತ ಶಬ್ದನು ಕೂಡ ಇದೇ ನ್ಯಾಯ ಅನ್ನುವಂತಹದ್ದು ಆಗ್ತದೆ ಅಂತ ಹೇಳಿದಾರೆ ಅಲ್ಲಿ. ಅಲ್ಲಿ ಆಕಾಶ ಸಂಭೂತ ಅನ್ನುವಾಗ ಅಲ್ಲಿ ಆಕಾಶ ಹುಟ್ಟಿತು ಅಂತೇಳಿ ಬಂದೈತಲ್ಲ ಅದು. ಅಲ್ಲಿಯೂ ಕೂಡ ಇದೇ ನ್ಯಾಯವನ್ನ ಅಲ್ಲಿನೂ ಕೂಡ ತೆಗೆದುಕೊಂಡಿದ್ದಾರೆ ಅಂತ. ಆದ್ದರಿಂದ ಇಲ್ಲಿ ಇದು ಅನೇಕ ಅರ್ಥವನ್ನ ನಾವು ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪ್ರಕರಣ ಒಂದೇ ಐತಿ, ವಾಕ್ಯ ಒಂದೇ ಐತಿ, ಒಂದೇ ಸಲ ಉಚ್ಚಾರ ಮಾಡಿರುವುದರಿಂದ ಇಲ್ಲಿ ಅನೇಕ ಅರ್ಥವನ್ನು ನಾವು ಮಾಡ್ಕೊಳ್ಳಿಕ್ಕೆ ಬರಂಗಿಲ್ಲ. ಅನೇಕ ಅರ್ಥ ಅಂದ್ರೆ ಏನು, ಇಲ್ಲಿ ಒಂದು ಗೌಣ ಒಂದು ಮುಖ್ಯ ಅಂತ ಹೇಳಕ್ ಆಗಂಗಿಲ್ಲ. ಆಕಾಶದ ಉತ್ಪತ್ತಿ ಅನ್ನುವಂಥದ್ದು ಬ್ರಹ್ಮದಿಂದಲೇ ಆಗೈತಿ ಅನ್ನುವಂಥದ್ದು ಮುಖ್ಯ ಅಂತ ಹೇಳಿ, ಪ್ರಾಣಗಳು ಹುಟ್ಟುತ್ತವೆ ಅನ್ನುವಂಥದ್ದು ಗೌಣ ಅಂತೇಳಿ ಹಿಂಗ ಅರ್ಥ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಒಂದೇ ಸಲ ಉಚ್ಚಾರ ಆಗೈತಿ, ಒಂದೇ ವಾಕ್ಯ ಒಂದೇ ಪ್ರಕರಣ ಆದಂತಂದ ಬಳಿಕ ಅಲ್ಲಿ ಆ ಪ್ರಾಣಗಳೂ ಕೂಡ ಹುಟ್ಟುತ್ತವೆ ಅನ್ನುವಂಥದ್ದು ಅದು ಮುಖ್ಯವೇ ಅನ್ನುವಂತ ಮಾತನ್ನ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಸ ಪ್ರಾಣಮಸೃಜತ ಸ ಪ್ರಾಣಚ್ಛದ್ದಾಂ ಇತ್ಯತ್ರಾಪಿ ಪ್ರಾಣಿಶ್ರುತ ಸೃಜತಿ ಪರಶ್ವೇಪಿ ಉತ್ಪತ್ತಿಮತ್ಸು ಶ್ರದ್ಧಾದಿಸು ಅನುಸಜ್ಯತೆ. ಹೀಗೆ ಅವನು ಪ್ರಾಣವನ್ನ ಸೃಷ್ಟಿ ಮಾಡಿದ, ಪ್ರಾಣ ಶ್ರದ್ಧೆಯನ್ನು ಸೃಷ್ಟಿ ಮಾಡಿದ. ಇಲ್ಲಿಯೂ ಕೂಡ ಆ ಪ್ರಾಣಗಳಲ್ಲಿ ಶ್ರುತಿ ಅನ್ನುವಂತಹದ್ದು ಉಪಯೋಗಿಸಿರ್ತಕ್ಕಂಥ ಒಂದು ಸೃಷ್ಟಿ ಶಬ್ದ ಅನ್ನುವಂತಹದ್ದು ಅಲ್ಲಿ ಸೃಜತಿ ಅಂತ ಬಂದೈತಲ್ಲಿ. ಯತ್ರಾಪಿ ಪ್ರಾಣಿಸು ಶ್ರುತಃ ಅಂದ್ರೆ ಪ್ರಾಣಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಸೃಜತಿ ಅನ್ನುವಂತಹದ್ದು ಪರೇಶ್ವಪಿ ಉತ್ಪತ್ತಿ ಮತ್ಸು. ಪರೇಶು ಅಂತಂದ್ರೆ ಆ ಶಬ್ದ ಮತ್ತು ಮುಂದ ಇರುವಂತ ಯಾವ ಶ್ರದ್ಧೆ ಅನ್ನುವಂತಹದ್ದು. ಶ್ರದ್ಧಾ ಉತ್ಪತ್ತಿ ಆಯ್ತು ಅಂತ ಹೇಳೈತಲ್ರ ಅದು. ಆ ಮುಂದೆ ಇರ್ತಕ್ಕಂಥ ಉತ್ಪತ್ತಿ ಉಳ್ಳಂತ ಶ್ರದ್ಧಾದಿಗಳಲ್ಲಿಯೂ ಕೂಡ ಅದು ಅನುವೃತ್ತ ಆಗ್ತದ ಅಂತದು. ಅದು ಉತ್ಪತ್ತಿ ಆಗ್ತದ ಅನ್ನೋ ಶ್ರದ್ಧೆಯಲ್ಲಿಯೂ ಕೂಡ ಅದು ಮುಂದೆ ಹಂಗ ಮುಂದುವರ್ಕೊಂಡು ಹೋಗ್ತೈತಲ್ರ ಅದು. ಯಾಕಂದ್ರೆ ಅಲ್ಲಿ ಪ್ರಾಣ ಅನ್ನುವಂತಹದ್ದು ಹುಟ್ಟಿತು ಅಂತ ಹೇಳಿದ್ರು. ಪ್ರಾಣದಿಂದ ಸ ಪ್ರಾಣಮಸೃಜತ ಪ್ರಾಣ ಶ್ರದ್ಧಾಂ ಅಂತ ಹೇಳಿದಾರೆ ಅಲ್ಲಿ. ಪ್ರಾಣದಿಂದ ಶ್ರದ್ಧೆ ಅನ್ನುವಂತಹದ್ದು ಹುಟ್ಟಿತು ಅಂತ ಹೇಳಿ ಈ ರೀತಿಯಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕಂದ್ರು ಶ್ರದ್ಧಾದಿಸು ಅನುಸಜ್ಜತೆ ಯತ್ರಾಪಿ ಪಶ್ಚಾತ್ ಶ್ರುತಃ ಉತ್ಪತ್ತಿ ವಚನಃ ಶಬ್ದಃ ಪೂರ್ವೈಃ ಸಂಬಂಧ್ಯತೆ ತತ್ರಾಪಿ ಏಷ ಏವ ನ್ಯಾಯಃ. ಯತ್ರಾಪಿ ಪಶ್ಚಾತ್ ಶ್ರುತಃ, ಯತ್ರ ಅಂದ್ರ ಎಲ್ಲಿ ಅಂತ, ಎಲ್ಲಿ ಉತ್ಪತ್ತಿಯನ್ನ ಹೇಳುವಂತಹ ಶಬ್ದ ಅನ್ನುವಂತಹದ್ದು ಆಮೇಲೆ ಶ್ರುತಿಯಲ್ಲಿ ಇದ್ದು ಅದು ಹಿಂದಿನ ಮಾತುಗಳಿಗೆ ಅದು ಸಂಬಂಧವಾಗ್ತದೋ ಅಲ್ಲಿಯೂ ಕೂಡ ಇದೇ ನ್ಯಾಯ ಅಂತ ಹೇಳ್ತಾರೆ. ಏನು, ಎಲ್ಲಿ ಉತ್ಪತ್ತಿಯನ್ನ ಹೇಳುವಂತ ಶಬ್ದ ಇದು ಆಮೇಲೆ ಶ್ರುತಿಯೊಳಗಿದ್ದು ಅದು ಹಿಂದಿನ ಒಂದು ಮಾತುಗಳು ಹಿಂದೆ ಹೇಳ್ತಕ್ಕಂಥ ಮಾತುಗಳು ಅದು ಸಂಬಂಧ ಆಗ್ತಿತ್ತು ಅಂತಂದ್ರೆ ಅಲ್ಲಿಯೂ ಕೂಡ ನಾವು ಇದೇ ನ್ಯಾಯವನ್ನ ಹೇಳಬೇಕು ಅಂತ. ಅಂದ್ರೆ ಅದು ಜೊತೆಯಲ್ಲಿ ಪಠಿತವಾಗಿರ್ತಕ್ಕಂಥ ಪದಾರ್ಥಗಳಿಗೆ ಒಂದು ಕಡೆ ಒಂದು ಶಬ್ದಕ್ಕ ಮುಖ್ಯಾರ್ಥವನ್ನ ಹೇಳಿದ್ರ ಮತ್ತೊಂದು ಕಡೆಯಲ್ಲಿ ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡ್ಬೇಕನ್ನುವಂತಹದ್ದು ನ್ಯಾಯ ಅಂತ.
ಈಗ ಜೊತೆಯೊಳಗನ ಅದಾವು, ಜೊತೆಯಲ್ಲಿ ಪಠನ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಪದಾರ್ಥಗಳು ಒಂದು ಕಡೆಯಲ್ಲಿ ಒಂದು ಶಬ್ದಕ್ಕೆ ಮುಖ್ಯಾರ್ಥವನ್ನ ನಾವು ಹೇಳೇವಿ ಅಂತಂದ್ರೆ ಅದನ್ನ ಮತ್ತೊಂದು ಕಡೆಯಲ್ಲಿ ಕೂಡ ಆ ಮುಖ್ಯಾರ್ಥವನ್ನೇ ಹೇಳಬೇಕೇ ಹೊರತು ಅಲ್ಲಿ ಒಂದು ಮುಖ್ಯ ಒಂದು ಗೌಣ ಅಂತ ಹೇಳಕ್ ಬರಂಗಿಲ್ಲ ಅಂತ. ಇಲ್ಲಿ ಮುಖ್ಯ ಜನ್ಮವಾಚಕವಾಗಿರ್ತಕ್ಕಂಥ ಶಬ್ದಕ್ಕಿಂತ ಮೊದಲು ಪ್ರಾಣಾದಿಗಳನ್ನ ಹೇಳಿರುವುದರಿಂದ ಎರಡನೇ ಸೂತ್ರಕ್ಕೆ ಅದಕ್ಕೆ ಮತ್ತೊಂದು ವ್ಯಾಖ್ಯಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರಾಣಾದಿಗಳು ಕೂಡ ಉತ್ಪತ್ತಿ ಆಗ್ತವೆ ಅಂತ ಹೇಳಿ ಈ ರೀತಿ ಒಂದು ನ್ಯಾಯವನ್ನು ಹೇಳ್ಕೊಂಡು ಬಂದ್ರು. ಈಗ ಅದಕ್ಕ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇದ್ದಾರೆ. ಯಥಾ ಹೇಗೆ ಅಂತಂದ್ರೆ ಸರ್ವಭೂತಾನಿ ಯುಚ್ಚರಂತಿ ಇತ್ಯಯಂ ಅಂತೆ ಪಠಿತಃ ಯುಚ್ಚರಂತಿ ಶಬ್ದಃ ಪೂರ್ವೈರಪಿ ಪ್ರಾಣಾದಿಭಿಃ ಸಂಬಂಧ್ಯತೆ. ಈಗ ಶ್ರುತಿಯೊಳಗ ಬೃಹದಾರಣ್ಯಕೋಪನಿಷತ್ತಲ್ಲಿ ಏನ್ ಹೇಳಿದ್ರು? ಸರ್ವಭೂತಾನಿ ಯುಚ್ಚರಂತಿ ಅಂದ್ರೆ ಎಲ್ಲಾ ಭೂತಗಳು ಅದರಿಂದ ಸಿಡಿದು ಬರ್ತಾ ಇದ್ದಾವೆ ಅಂತ. ಯಾವುದು? ಬ್ರಹ್ಮದಿಂದ ಎಲ್ಲಾ ಭೂತಗಳು ಅಲ್ಲಿ ಯುಚ್ಚರಂತಿ ಅಂತಂದ್ರೇನು? ಅಲ್ಲಿಂದ ಹೆಂಗ್ ಕಿಡಿಗಳು ಬೆಂಕಿಯಿಂದ ಹೆಂಗ್ ಸಿಡಿದು ಬರ್ತಾವಲ್ರಿ, ಹಂಗ ಎಲ್ಲಾ ಭೂತಗಳು ಬ್ರಹ್ಮದಿಂದ ಸಿಡಿದು ಬರ್ತಾ ಇದ್ದಾವೆ ಎನ್ನುವಂತ ಏನು ವಾಕ್ಯ ಬಂದದಲ್ಲ, ಅಲ್ಲಿ ಯುಚ್ಚರಂತಿ ಎನ್ನುವಂತ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದ್ರೇನು? ಸಿಡಿದು ಬರ್ತಾ ಇದ್ದಾವೆ ಎನ್ನುವಂತ ಪದ. ಈ ಶಬ್ದ ಅನ್ನುವಂತಹದ್ದು ಹಿಂದಿರ್ತಕ್ಕಂಥ ಪ್ರಾಣಾದಿಗಳಿಗೂ ಕೂಡ ಸಂಬಂಧ ಆಗ್ತೈತಿ ಅಂತ. ಪ್ರಾಣಗಳು ಕೂಡ ಬ್ರಹ್ಮದಿಂದ ಸಿಡಿದು ಬರ್ತಾ ಇದ್ದಾವೆ ಅಂತ ಅರ್ಥ ಮಾಡ್ಬೇಕಲ್ಲಿ. ಯಾವ ರೀತಿಯಾಗಿ ಭೂತಗಳು, ಎಲ್ಲಾ ಭೂತಗಳು ಆ ಆತ್ಮನಿಂದ ಅಥವಾ ಬ್ರಹ್ಮದಿಂದ ಹೆಂಗ್ ಸಿಡಿದು ಬರ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ಪ್ರಾಣಗಳೂ ಕೂಡ ಆ ಬ್ರಹ್ಮದಿಂದಲೇ ಸಿಡಿದು ಬರ್ತಾ ಇದ್ದಾವೆ ಅನ್ನುವಂತ ಅಲ್ಲಿ ಇಚ್ಛರಂತಿ ಅನ್ನುವಂತ ಪದ ನಮಗ ಅರ್ಥವನ್ನು ಹೇಳ್ತೈತಿ ಅಂತ. ಯಾಕಂದ್ರೆ ಇಲ್ಲಿ ಅದು ಹಿಂದೆ ಇರ್ತಕ್ಕಂತ ಪದ, ಅದು ಪ್ರಾಣ ಅನ್ನುವಂತಹದ್ದು. ಪೂರ್ವೈರಪಿ ಪ್ರಾಣಾದಿಭಿಹಿ, ಪೂರ್ವದಲ್ಲಿ ಇರ್ತಕ್ಕಂತ ಪ್ರಾಣಾದಿಗಳಿಗೂ ಕೂಡ ಅದು ಸಂಬಂಧ ಅದು ಅಂತ. ಇಚ್ಛರಂತಿ ಅನ್ನುವಂತ ಶಬ್ದ ಇದು ಕೇವಲ ಸರ್ವಭೂತಗಳು ಮಾತ್ರ ಅಲ್ಲಿ ಬ್ರಹ್ಮದಿಂದ ಸಿಡಿದು ಬರ್ತಾವೆ ಅಂತ ಅರ್ಥ ಅಲ್ಲ, ಆ ಪೂರ್ವದಲ್ಲಿ ಇರ್ತಕ್ಕಂಥ ಪ್ರಾಣಾದಿಗಳಿಗೂ ಕೂಡ ಸಂಬಂಧ ಆಗ್ತದೆ. ಅಂದ್ರೆ ಪ್ರಾಣಗಳು ಕೂಡ ಪ್ರಾಣಾದಯ ಇಚ್ಛರಂತಿ ಅಂತ, ಪ್ರಾಣಾದಿಗಳು ಕೂಡ ಬ್ರಹ್ಮದಿಂದಲೇ ಅವು ಸಿಡಿದು ಬರ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ನಾವು ಅರ್ಥೈಸಬೇಕು ಅಂತ ಹೇಳಿ ಇಷ್ಟು ಒಂದು ವಿಚಾರವನ್ನ ಹೇಳ್ಕೊಂಡು ಬಂದ್ರು. ಇಲ್ಲಿಗೆ 3 ಸೂತ್ರಗಳು ಮುಗಿದಂಗಾದವು. ಇನ್ನ ಈ ಅಧಿಕರಣದ 4ನೇ ಸೂತ್ರ, ಕೊನೆಯ ಸೂತ್ರ ಇದು. 4ನೇ ಪಾದೊಳಗ ಮೊದಲನೇ ಅಧಿಕರಣದ ಕೊನೆ ಸೂತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ ಪೂರ್ವಕತ್ವಾದ್ ವಾಚಃ ಅಂದ್ರೆ ಇಲ್ಲಿ ವಾಕು ಕೂಡ ಅದರ ಪೂರ್ವಕವಾಗಿರುವುದರಿಂದಲೂ ಅಂತ. ಅಂದ್ರೆ ವಾಗಾದಿಗಳಿಗೆ ತೇಜ ಮೊದಲಾದವುಗಳಿಂದ ಜನ್ಮವನ್ನ ಹೇಳಿದ್ದಾರೆ ಅಂತ. ಶ್ರುತಿಗಳಲ್ಲಿ ಇಲ್ಲಿ ವಾಕ್ ಅನ್ನುವಂತಹದ್ದು, ಆಮೇಲೆ ಮನಸ್ಸನ್ನುವಂತಹದ್ದು, ಅನ್ನ ಅನ್ನುವಂತಹದ್ದು ಅಲ್ಲಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಅವುಗಳಿಗೆ ಇಲ್ಲಿ ತೇಜ ಮೊದಲಾದವುಗಳಿಂದ ಜನ್ಮ, ತತ್ತೇಜ ಅಸೃಜತ ಅಂತ ಹೇಳಿ ಮೊದಲಾಗಿರ್ತಕ್ಕಂತ ಒಂದು ಶ್ರುತಿಗಳು ಬರ್ತಾ ಇದ್ದಾವೆ. ಅದರ ವಿಚಾರವನ್ನ ಮತ್ತೆ ಇದನ್ನ ರಾತ್ರಿ ನೋಡೋದು.